ನಮಸ್ತೆ ಆತ್ಮೀಯ ಆಯುಷ್ ವಾಹಿನಿಯ ವೀಕ್ಷಕರೇ, ಆಯುಷಿಯನ್ಸ್ ಅಂತ ಹೇಳ್ಬೋದು. ಏನಪ್ಪ, ನಾವೆಲ್ಲ ಮಧ್ಯಾಹ್ನದ ಊಟವನ್ನು ಮಾಡೋ ಸಮಯದಲ್ಲಿ ಯೋಗ ಗುರುಗಳು, ಯೋಗ ಮಿತ್ರ ಡಾಕ್ಟರ್ ಸುಬ್ಬುಬೈ ಅವರು ಬಂದಿದ್ದಾರೆ. ಈ ಟೈಮಲ್ಲಿ ನಮಗೇನೋ ಯೋಗ ಮಾಡಿಸ್ಬಿಡ್ತಾರಂತ ಯಾರು ಹೆದರ್ಕೋಬೇಡಿ. ನೀವೆಲ್ಲ ರುಚಿ ರುಚಿಯಾದಂತಹ ಊಟವನ್ನು ಹಾಗೆ ಮಾಡ್ತಾ, ಅಥವಾ ಕೆಲವರು ಇನ್ನೂ ಈಗಷ್ಟೇ ಹರಿಬರಿಯಿಂದ ಅಡಿಗೆಯನ್ನು ಮಾಡ್ತಾ ಇರ್ತೀರಾ. ಮಾಡ್ತಾ ಊಟ ಮಾಡ್ತಾ ನಾವು ಹೇಳೋದನ್ನು ನೀವು ಕೇಳಿಸ್ಕೊಂಡ್ರೆ ಸಾಕು. ಇವತ್ತು ನಾನೇನು ನಿಮಗೆ ಯೋಗ ಹೇಳ್ಕೊಡಕ್ಕೆ ಬಂದಿಲ್ಲ, ಬದಲಿಗೆ ಒಂದು ಯೋಗ್ಯವಾದಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಪರಿಚಯ ನಿಮಗೆಲ್ಲ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಮಾಮೂಲಿ ನನ್ನನ್ನೆಲ್ಲ ಪ್ರಶ್ನೆ ಕೇಳ್ತಿರ್ತಾರೆ, ನಾವು ಹೇಗೆ ನಮ್ಮ ಸಕ್ಕರೆ ಕಾಯಿಲೆಯನ್ನು ಕಮ್ಮಿ ಮಾಡ್ಕೋಬೋದು, ಬೆನ್ನೋ ಸರಿ ಮಾಡ್ಕೊಳ್ಳೋದು ಹೇಗೆ, ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಇತ್ಯಾದಿ ನಮ್ಮ ಪ್ರಶ್ನೆ ಕೇಳ್ತಿರ್ತಾರೆ. ನಾನಿವತ್ತು ಬಂದಿರೋ ಉತ್ತರ ಹೇಳೋಕ್ಕಿಲ್ಲ ಮಿತ್ರರೇ, ನಾನು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀನಿ. ನಿಮ್ಮನ್ನು ಕೇಳಲ್ಲ ಬಿಡಿ, ನಿಮ್ಮನ್ನು ಕೇಳ್ತೀನಿ. ಆದರೆ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾಳಷ್ಟು ಪ್ರಶ್ನೆಗಳನ್ನು ಇಲ್ಲಿ ನಮ್ಮ ಜೊತೆ ಬಂದಿರುವಂತಹ ಇಬ್ಬರು ಯುವಕರಿದ್ದಾರೆ. ಒಬ್ಬರು ಪೃಥ್ವಿ ಹಾಗೂ ಮತ್ತೊಬ್ಬರು ಅಶ್ವಿನಿ. ನಾವು ಸಾಮಾನ್ಯ ಭೂಮಿ ತಾಯಿ ನೋಡ್ತಿರ್ತೀವಿ ಮತ್ತು ಆಕಾಶ ಕಡೆ ನೋಡ್ತಿರ್ತೀವಿ. ಭೂಮಿ ನೋಡುವಾಗ ಪೃಥ್ವಿ ನಮ್ಗೆ ಕಾಣಿಸುತ್ತೆ, ಆಕಾಶ ನೋಡುವಾಗ ಅಲ್ಲಿ ಸ್ಟಾರ್ಸ್, ಆ ಥರ ಒಂದು ಅಶ್ವಿನಿ ನಕ್ಷತ್ರ ಅಂತ ಹೇಳ್ಬೋದು. ಇವರಿಬ್ಬರು ಇವತ್ತು ಬಂದಿದ್ದಾರೆ. ಯಾವ್ದ್ರ ಬಗ್ಗೆ ಬಂದಿದ್ದಾರೆ, ಏನು ಹೇಳಕ್ಕೆ ಬಂದಿದ್ದಾರೆ ಅಂತ ಕುತೂಹಲ ನಿಮ್ಮೆಲ್ಲರಿಗೂ ಇದ್ದಾಗೆ ನನಗೂ ಕೂಡ ಅಷ್ಟೇ ಕುತೂಹಲ ಇದೆ. 2024 ಜನವರಿ 1 ಶುರುವಾಯಿತು, 3ನೇ ದಿವಸ. ಜನವರಿ 1 ನ್ಯೂ ಇಯರ್ ಅಂತ ಅಂದ ತಕ್ಷಣವೇ ನಾವೆಲ್ಲರೂ ರೆಸಲ್ಯೂಷನ್ಸ್ ಮಾಡಿದ್ವಿ. ಪ್ರತಿದಿನ ನಾನು ಇಷ್ಟು ಕಿಲೋಮೀಟರ್ ವಾಕ್ ಮಾಡ್ತೀನಿ, ಇಷ್ಟು ಓಡ್ತೀನಿ, ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಇರೋ ಕೆಟ್ಟ ಅಭ್ಯಾಸಗಳೆಲ್ಲ ಬಿಟ್ಬಿಡ್ತೀನಿ, ಹವ್ಯಾಸಗಳೆಲ್ಲ ಬಿಟ್ಬಿಡ್ತೀನಿ. ಇದು ಅದು ಏನೇನೋ ನಾವೆಲ್ಲರೂ ಸಾಕಷ್ಟು ರೆಸಲ್ಯೂಷನ್ಸ್ ಮಾಡಿರ್ತೀವಿ. ಒಂದು ವಾರ ಅಷ್ಟು. ಇನ್ಫ್ಯಾಕ್ಟ್ ಅದಕ್ಕೆ ಯಾರೋ ಕೇಳಿದ್ರು, ನಾನು ವಾಕಿಂಗ್ ಹೋಗಬೇಕು ಅಂತ ಇದ್ದೀನಿ ಅಂತ. ನಾನು ಹೇಳಿದೆ, ಬೇಡ ಒಂದು ವಾರ ತಡೀರಿ. ಯಾಕಂದರೆ ಒಂದು ವಾರಕ್ಕೆ ಹೆವಿ ಟ್ರಾಫಿಕ್ ಜಾಮ್ ಇರುತ್ತೆ ವಾಕಿಂಗ್ ಟ್ರ್ಯಾಕ್ನೆಲ್ಲ ಕೂಡ, ಎಲ್ಲ ಪಾರ್ಕ್ನೆಲ್ಲ ಕೂಡ. ಆಮೇಲೆ ಏನಾಗುತ್ತೆ, ಈ ರೆಸಲ್ಯೂಷನ್ ನ್ಯೂ ಇಯರ್ ರೆಸಲ್ಯೂಷನ್ ಮಾಡೋದೆಲ್ಲ ಬುಸ್ ಆಗಿಬಿಡುತ್ತೆ, ಎಲ್ಲ ಆಕಾಶಕ್ಕೆ ಹೋಗ್ಬಿಡುತ್ತೆ. ಆಮೇಲೆ ದಿನನಿತ್ಯ ಮಾಡೋರಿಗೆ ಅಷ್ಟೇ ಅವಕಾಶ ಇರುತ್ತೆ. ಅವ್ರು ಹಾಯಾಗಿ ನಾವೆಲ್ಲ ವಾಕಿಂಗ್ ಮಾಡಿಕೊಂಡು ಹೊರಗಡೆ ಸ್ವಲ್ಪ ಹರಟೆ ಹೊಡ್ಕೊಂಡು ಹೊರಗಡೆ ಬಂದ ಮೇಲೆ ಅಲ್ಲೊಂದು ಎಸ್ಸಲ್ಲಿ ಏನೋ ಅಡಿಗಾಸೋ ಇರುತ್ತೆ, ಅಲ್ಲಿ ಸೇರ್ಕೊಂಡು ಒಂದು 10 ನಿಮಿಷ ಮತ್ತೆ ಕಾಫಿ ಕುಡಿಯೋದು, ಕತೆ ಹೊಡಿಯೋದು, ಒಂದು ಇಡ್ಲಿ ತಿನ್ನೋದು, ಮನೆಗೆ ಹೋಗೋದು, ನಮ್ಮ ಕೆಲಸ ಮಾಡೋದು. ಹೀಗಿರ್ತಾ ನಾವೆಲ್ಲರೂ ವಾಕಿಂಗ್ ಮಾಡ್ತಾ ಇದ್ದೀವಿ. ಆದರೆ ನಾನು ಇತ್ತೀಚೆಗೆ ನೋಡಿದೆ, ವಾಕ್ ಟು ಹೀಲ್ ಅನ್ನುವಂಥ ಅದ್ಭುತವಾದಂಥ ಕಾರ್ಯಕ್ರಮ. ಇದೇನು ಮಾಮೂಲಿ ವಾಕಿಂಗ್ ನಾವೆಲ್ಲರೂ ಮಾಡ್ತೀವಿ, ಇದೇನು ವಾಕ್ ಟು ಹೀಲ್ ಅಂತ ನಿಮ್ಮಂತಹ ಎಲ್ಲರಿಗೂ ಒಂದು ಕುತೂಹಲ. ಈ ಕಾರ್ಯಕ್ರಮದಲ್ಲಿ ನಾವು ವಾಕ್ ಟು ಹೀಲ್ ಈ ಕಾರ್ಯಕ್ರಮ, ಇದನ್ನು ಆರ್ಗನೈಸ್ ಮಾಡಿದವರು ಗೋಪಾಲ್ಸ್, ಗೋಪಾಲ್ಸ್ ಅಲ್ಲ, ಗೋಪಾಲ್ಸ್ ಈ ಸಂಸ್ಥೆಯಿಂದ ಆರ್ಗನೈಸ್ ಮಾಡಿರುವಂತಹ ಈ ವಾಕ್ ಟು ಹೀಲ್ ಕಾರ್ಯಕ್ರಮದ ಬಗ್ಗೆನೇ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಸಂವಾದವನ್ನು ಇಟ್ಕೊಂಡಿದ್ವಿ. ಅದಕ್ಕೆ ಬಂದಿರುವಂತಹ ಮಿತ್ರರು ನಾನು ಹೇಳಿದಾಗೆ ಪೃಥ್ವಿ ಅವರು ಹಾಗೂ ಅಶ್ವಿನಿ ಅವರು. ಪೃಥ್ವಿ ಅವರು, ಅಶ್ವಿನಿ ಅವರು, ನಿಮ್ಮಿಬ್ಬರಿಗೂ ಆಯುಷ್ ಟಿವಿಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ಸ್ವಾಗತ. ನಮಸ್ಕಾರ. ಈ ಸಂಸ್ಥೆ ಹೆಸರು ನೋಡುವಾಗ ಒಂದು ಕುತೂಹಲ. ಸಾಮಾನ್ಯ ನಾವೆಲ್ಲರೂ ಗೋಪಾಲ್ ಗೋವಿಂದ ಅಂತೆಲ್ಲ ಹೇಳ್ತಿರ್ತೀವಿ, ಗೋಪಾಲ್ ಇರುತ್ತೆ. ಇದು ಏನು ಗೋಪಾಲ್ ಅಂತ ನೀವು ಹೇಳೋದು? ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅಥವಾ ಪ್ರೊನೌನ್ಸಿಯೇಷನಲ್ಲಿ ಏನೋ ಮಿಸ್ಟೇಕಾ ಪೃಥ್ವಿ ಅವರು? ಇಲ್ಲ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತಲ್ಲ, ಅದು ಆಕ್ಚುಲಿ 2 ಪದಗಳ ಹೊಂದಾಣಿಕೆ. ಗೋ ಅನ್ನೋದು ನಮಗೆ ನಮ್ಮೆಲ್ಲರಿಗೂ ಗೋ ಅಂದ್ರೆ ಹೋಗಿ ಅಂತ ಹೇಳಿ, ಇಲ್ಲ, ಗೋ ಅನ್ನೋದು ಆ ಅರ್ಥ ಕೂಡ ಇದೆ. ಅದು ಬಿಟ್ಟು ಬೇರೆ ಅರ್ಥ ಏನಂದ್ರೆ ನಮ್ಮ ಗೋಮಾತೆ. ಗೋಪಾಲ್ಸ್ ಅಲ್ಲಿ ಗೋ ಅಂದ್ರೆ ಗೋಮಾತೆ ಅಂತ ಅರ್ಥ. ಪ್ಯಾಲ್ಸ್ ಅಲ್ಲಿ ಪ್ಯಾಲ್ಸ್ ಅನ್ನೋ ಇಂಗ್ಲಿಷ್ ಪದದ ಒಂದು ಟರ್ಮ್ ಅದು. ಪಾಲ್ಸ್ ನ ಇನ್ನೊಂದು ಅರ್ಥ ಫ್ರೆಂಡ್ಸ್ ಅಂತ. ಸೊ ಗೋಪಾಲ್ಸ್ ಒಟ್ಟಿಗೆ ಫ್ರೆಂಡ್ಸ್ ಆಫ್ ಕೌ. ಸೊ ಎಲ್ರಿಗೂ ಮನುಷ್ಯರಿಗಷ್ಟೇ ಫ್ರೆಂಡ್ಸ್ ಇರ್ತಾರೆ, ಅಥವಾ ನಾಯಿಗಳನ್ನ ಪೆಟ್ಸ್ ಅಂತ ಇಟ್ಕೊಂಡು, ಬೆಕ್ಕುಗಳನ್ನ ಪೆಟ್ಸ್ ಅಂತ ಇಟ್ಕೊಂಡು ಫ್ರೆಂಡ್ಸ್ ಇರ್ತಾರೆ. ಸೊ ನಮ್ದು ಅದೇ ಉದ್ದೇಶದಲ್ಲಿ ಹಸುಗಳಿಗೆ ಯಾಕೆ ಫ್ರೆಂಡ್ಸ್ ಇರಬಾರ್ದು, ಹಸುಗಳನ್ನ ಯಾಕೆ ಸ್ನೇಹಜೀವಿಯಾಗಿ ನೋಡಬಾರ್ದು. ಸೊ ನಾವು ದಿನನಿತ್ಯ ಕುಡಿಯುವ ಹಾಲಾಗಲಿ, ಮೊಸರಾಗಲಿ, ಬಳಸುವ ತುಪ್ಪ ಆಗಲಿ ಎಲ್ಲವೂ ಹಸುವಿನಿಂದ ಬರ್ತಿದೆ. ಸೊ ನಾವು ಮೊದಲಿಗೆ ತಾಯಿ ಹಾಲು ಕುಡಿದು ನಮ್ಮ ಜೀವನ ಶುರು ಆಗುತ್ತೆ. ಅದು 1 ವರ್ಷ ಆಗ್ಬೋದು, 1.5 ವರ್ಷ ಆಗ್ಬೋದು, ಅಲ್ಲಿ ತನಕ ಅಷ್ಟೇ. ಸೊ ಅದಾದಮೇಲೆ ನಾವು ನಮ್ಮ ಜೀವನ ಪರ್ಯಂತ ಹಸುವಿನ ಹಾಲು, ಅದರ ಆಧಾರಿತ ಸಾಮಗ್ರಿಗಳನ್ನೇ ನಾವು ಬಳಸ್ತೀವಿ. ಸೊ ಇದು ನಮ್ಮ ಉದ್ದೇಶ, ಆ ಹೆಸರಿನ ಹಿಂದೆ ಇರೋ ಉದ್ದೇಶ. ಆ ರೀತಿಯಲ್ಲಿ ನೋಡಿದ್ರೆ ನೀವಷ್ಟೇ ಅಲ್ಲ, ನಾವು ಕೂಡ ಗೋಪಾಲ್ಸೇ. ಹೌದು, ನೋಡುವಂತ ಎಲ್ಲರೂ ಗೋಪಾಲ್ಸ್, ಎಲ್ಲರೂ ಫ್ರೆಂಡ್ಸ್ ಆಫ್ ಕೌ. ಇನ್ಫ್ಯಾಕ್ಟ್ ಸಾಕ್ಷಾತ್ ಭಗವಾನ್ ಕೃಷ್ಣ ಹೊತ್ತಾನೆ,
ಅವನು ಎಷ್ಟು ಹಸುಗಳಕ್ಕೋಸ್ಕರ ಅವನ ಜೀವನ ಇದ್ದಿದ್ದು, ಅವನು ಹಸು ಮೇಸದಷ್ಟೇ ಅಲ್ಲ, ಹಸುಗಳ ಸಂರಕ್ಷಣೆಗೋಸ್ಕರ ದೇವರೇ ಒಂದು ಗೋಪಾಲನ ಅವತಾರ ಮಾಡಿದರು. ಸೊ ಗೋಗಳನ್ನ ಪಾಲನೆ ಮಾಡೋದು ಕೂಡ ಅರ್ಥ ಆಗುತ್ತೆ. ನೀವು ಹೇಳಿದಂಗೆ ಒಂದು ನೂತನ ರೀತಿಯಲ್ಲಿ ಗೋ ಪ್ಯಾಲ್ಸ್ ಆಗಿರೋದು ಕೂಡ ಚೆನ್ನಾಗಿದೆ ಈ ಕಾನ್ಸೆಪ್ಟು. ಈ ಸಂಸ್ಥೆ ಯಾವಾಗ ಶುರುವಾಯಿತು, ಇದರ ಮೂಲಭೂತ ಉದ್ದೇಶ ಏನು ಅದರ ಬಗ್ಗೆ ನಾವು ಕೇಳಕ್ಕೆ ಮುಂಚೆ ನಿಮ್ಮ ಪರಿಚಯ, ಅಂದರೆ ನೀವು ಏನು ಗೋಪಾಲ್ ಸಂಸ್ಥೆಯಲ್ಲಿ ಪೂರ್ಣವಾಗಿದ್ದೀರಾ, ಈ ಕಾರ್ಯಕ್ರಮಕ್ಕೋಸ್ಕರ ನಿಮ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಕರೆಸ್ಕೊಂಡು ಬಂದ್ರ, ಯಾವ ರೀತಿಯಲ್ಲಿ ನೀವು ಬಂದ್ರಿ ಏನಂತ ಅಶ್ವಿನಿ ಅವರು ನಿಮ್ಮ ಪರಿಚಯವನ್ನ ಹೇಳಿ. ಇಲ್ಲ, ನಾವು ಗೋ ಪ್ಯಾಲ್ಸ್ ಸಂಸ್ಥೆ, ನಾವು ವಿ ಆರ್ ಕಾಲ್ಡ್ ಅ ವಾಲಂಟ್ರಿ ಆರ್ಗನೈಸೇಷನ್. ಓಕೆ, ವಾಲಂಟ್ರಿ ಅಂದರೆ ಏನು, ನಾವು ಸ್ವಯಂ ಪ್ರೇರಿತರಾಗಿ ನಾವು ಈ ಗೋ ಪ್ಯಾಲ್ಸ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ನಾವೆಲ್ಲರೂ ಕೆಲಸ ಮಾಡ್ತಿರೋ ಅಂಥವ್ರೆ. ಮೋಸ್ಟ್ಲಿ ಕೆಲಸ ಇಲ್ಲ, ನಾವು ದುಡಿಮೆಗಾಗಿ ನಮ್ಮ ಕರ್ಮಭೂಮಿ ಬೆಂಗಳೂರಲ್ಲ, ತುಂಬ ಬೇರಷ್ಟು ಜಾಗಗಳಿಂದನೂ ನಮ್ಮ ವಾಲಂಟಿಯರ್ಸ್ ಇದ್ದಾರೆ. ನಾವೆಲ್ಲನೂ ಜೀವನಾಧಾರಕ್ಕಾಗಿ ಬೇರೆ ಕೆಲಸನೇ ಮಾಡೋದು. ಮೋಸ್ಟ್ಲಿ ನಾವು IT BT ಪ್ರೊಫೆಷನಲ್ಸ್, ಅದರ ಜೊತೆಯಲ್ಲಿ ಸ್ವಲ್ಪ ವಾಲಂಟಿಯರ್ಸ್, ಸ್ವಲ್ಪ ಮನೆಯಲ್ಲಿ ಇರೋ ಹೆಂಗಸರು ಎಲ್ಲರೂ ಕೆಲಸ ಮಾಡ್ತೀವಿ. ಸೊ ಇದು ನಮ್ಮ ಜೀವನಾಧಾರ ಅಲ್ಲ. ಬಟ್ ದೆನ್ ನಾವು ಗೋವುಗಳಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ನಮ್ಮ ಹವ್ಯಾಸವಾಗಿ ನಾವು ಶುರು ಮಾಡಿರೋದು. ಶನಿವಾರ ಭಾನುವಾರ ಸುಮ್ಮನೆ ಕಾಲಹರಣ ಮಾಡೋದ್ರ ಬದಲು ನಾವು ಗೋವುಗಳ ರಕ್ಷಣೆಗೋಸ್ಕರ ಕೆಲಸ ಮಾಡ್ತೀವಿ. ಸೊ ನೀವೇನು ವರ್ಕ್ ಮಾಡೋದು, ಅಥವಾ ಏನು ಕಾಲೇಜ್ ಓದ್ತಾ ಇದ್ದೀರಾ? ನೋಡಿದ್ರೆ ತುಂಬ ಕಾಲೇಜ್ ಓದ್ತಾ ಇದ್ದೀರಾ, ಏನು ಮಾಡ್ತಿದ್ದೀರಾ ನೀವು? ಸೊ ನಾನು 15 ವರ್ಷ IT ನಲ್ಲಿ ಕೆಲಸ ಮಾಡಿದವಳು. ಅಂದರೆ ಹುಟ್ಟಿದಾಗಲೇ ಕೆಲಸ ಶುರು ಮಾಡಿಬಿಟ್ರಾ? ಇಲ್ಲ, ಸೊ 15 ವರ್ಷ IT ಕೆಲಸ ಆದ ನಂತರ ಜೀವನದಲ್ಲಿ ಏನಾದರೂ ಒಂದು ಬೇರೆ ಮಾಡಬೇಕು ಅನ್ನೋ ಥರ ಇತ್ತು. ಆ ಸಮಯದಲ್ಲಿ ನಾನು ಗೋ ಪ್ಯಾಲ್ಸ್ದು ಒಂದು ಇವೆಂಟ್ಗೆ ಹೋಗಿ ಅಲ್ಲಿ ನೋಡಿದಾಗ ಐ ಲೈಕ್ ದಟ್. ನನಗೆ ಹಸುಗಳು ಅದೆಲ್ಲ ಮುಂಚಿಂದನೂ ಇಷ್ಟ. ಸೊ ಅವುಗಳಿಗೋಸ್ಕರ ಯಾತಕ್ಕೆ ಕೆಲಸ ಮಾಡಬಾರ್ದು, ಬಾಯಲ್ದೇ ಇರೋ ಮೂಕ ಪ್ರಾಣಿಗಳು, ಆ್ಯಂಡ್ ಅಷ್ಟು ನಮ್ಮ ಜೀವನಕ್ಕೆ ಅಷ್ಟೆಲ್ಲ ಮಾಡತ್ವೆ. ಸೊ ಅವುಗಳಿಗೋಸ್ಕರ ಯಾಕೆ ಕೆಲಸ ಮಾಡ್ಬೋದು, ಅದಕ್ಕೆ ಈಗ ಫುಲ್ ಟೈಮ್ ಅದರಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ನೈಸ್, ಬಹಳ ಸಂತೋಷ. ನಿಮ್ಮಷ್ಟೇ ಇನ್ನಷ್ಟು ಜನ ಹೆಣ್ಮಕ್ಕಳು ಜೋಡಿಸ್ಕೊಂಡಿದ್ದಾರಾ ಈ ಸಂಸ್ಥೆಯಲ್ಲಿ? ಬೇಕಾದಷ್ಟು ಜನ ಇದ್ದಾರೆ. ಆ್ಯಂಡ್ ಹೆಂಗಸರು, ಕಾಲೇಜ್ ಹುಡುಗರು, ಆ್ಯಂಡ್ ಸಾಕಷ್ಟು ಜನ ಪೃಥ್ವಿಯಂತಹ ಯುವಕರು. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಗೋ ಪ್ಯಾಲ್ಸ್ನಲ್ಲಿ. ಈಗ ಆಕಾಶದಿಂದ ಸ್ವಲ್ಪ ಭೂಮಿಗೆ ಬರೋಣ, ಪೃಥ್ವಿ ಅವ್ರನ್ನ ಕೇಳೋಣ. ನಿಮ್ಮ ಪರಿಚಯ, ನೀವೇನು ಮಾಡ್ತಿರೋದು, ನೀವು ಹೇಗೆ ಈ ಸಂಸ್ಥೆಯಲ್ಲಿ ಜೋಡಿಸ್ಕೊಂಡ್ರಿ, ನಿಮ್ಮ ಅನುಭವಗಳ ಬಗ್ಗೆ ಸ್ವಲ್ಪ. ಓಕೆ, ನಾನು ಗೋಪಾಲ್ ಸಂಸ್ಥೆಯಲ್ಲಿ 2 ವರ್ಷದಿಂದ ಇದ್ದೀನಿ. ನಾನು ಒಬ್ಬ IT ಪ್ರೊಫೆಷನಲ್, DXC ಅನ್ನೋ ಕಂಪನಿಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ನನ್ನ ಉದ್ದೇಶ ಇದು ಹವ್ಯಾಸ ಹೌದು. ವಾಲಂಟಿಯರಿಂಗ್, ಈಗ ಎಲ್ಲರೂ ಓದ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ದುಡಿಮೆ ಮಾಡ್ತಾರೆ, ಬದುಕ್ತಾರೆ, ಸತ್ತೋಗ್ತಾರೆ, ಅಲ್ಲಿಗೆ ಮುಗೀತು. ಬಟ್ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ, ಸೊ ಅಲ್ಲಿ ಗೋಪಾಲ್ಸ್ ತಂಡ ಬರುತ್ತೆ. ಸೊ ಈ ಸಂಸ್ಥೆಯಲ್ಲಿ ಯಾವುದೇ ಆಫೀಸ್ ಅಂತ ಯಾವುದೂ ಇಲ್ಲ ನಮ್ಮದು. ಯಾರು ಫುಲ್ ಟೈಮ್ ಸಂಸ್ಥೆಗಾಗಿ ಕೆಲಸ ಮಾಡೋರಿಲ್ಲ. ಎಲ್ರದ್ದು ಅವ್ರದ್ದೇ ಆದ ದುಡಿಮೆ ಇದೆ. ಇವರು ಅಶ್ವಿನಿ ಅವ್ರು ಹೇಳಿದ ಹಾಗೆ ಶನಿವಾರ ಭಾನುವಾರ ಯಾವಾಗ ಸಮಯ ಸಿಗತ್ತೆ ಆವಾಗ ಕೆಲಸ ಮಾಡೋ ಕಾರ್ಯಗಳೇ ಹೆಚ್ಚು. ಸೊ ಅದರಲ್ಲಿ ನನಗೆ ಗೋ ಅನ್ನೋ ಲೈಕ್ ಅದೊಂದು ಎಮೋಷನ್. ಈಗ ವುಮೆನ್ ಎಂಪವರ್ಮೆಂಟ್ ಅಂತಾರೆ. ನಮ್ಮ ಸಂಸ್ಥೆಯಲ್ಲೂ ಕೂಡ ತುಂಬ ಜನ ವುಮೆನ್ ವಾಲಂಟಿಯರ್ಸ್ ಇದ್ದಾರೆ. ಸೊ ಸೇವೆ ಅನ್ನೋ ಮಾತು ಬಂದಾಗ ತಾಯಿನ ಮೀರಿ ಸೇವೆ ಮಾಡೋರು ಇನ್ಯಾರು ಇರ್ತಾರೆ. ಸೊ ವಾಲಂಟಿಯರ್ಸ್ ನಾವು ಡಿಫ್ರೆನ್ಸಿಯೇಷನ್ ಇರಲ್ಲ, ಬಟ್ ವುಮೆನ್ ವಾಲಂಟಿಯರ್ಸ್ಗೆ ಹೆಚ್ಚಿನ ಪ್ರಿಯಾರಿಟಿ ಇರುತ್ತೆ. ಈಗ ಯಾರೋ ಒಬ್ಬ ಹುಡುಗ ಕಲಿತ್ರೆ ಅವನಿಗಷ್ಟೇ ಆಗತ್ತೆ, ಒಬ್ಬ ಹೆಣ್ಣು ಕಲಿತ್ರೆ ಫ್ಯಾಮಿಲಿಗಾಗತ್ತೆ, ಫ್ಯಾಮಿಲಿಯಿಂದ ಸೊಸೈಟಿ ಕಟ್ಟಕ್ಕಾಗತ್ತೆ, ಸೊಸೈಟಿಯಿಂದ ದೇಶ. ಅದಾದ ನಂತರ ಅವನ ಬಿಗ್ಗರ್ ಪಿಕ್ಚರ್ ಇಟ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಆಲ್ಸೋ. ಸೊ ಅದು ನನ್ನ ಉದ್ದೇಶ, ಇದನ್ನ ಪರಿಚಯ. ಸೊ ನೀವಿಬ್ಬರು ಹೇಳಿದ ಪ್ರಕಾರ ಗೋಪಾಲ್ಸ್ ಅನ್ನುವಂತಹ ಒಂದು ಕೈಂಡ್ ಆಫ್ ಸ್ವಯಂ ಪ್ರೇರಿತ ಒಂದು ನಾನ್ ವಾಲಂಟಿಯರ್, ಅಂದರೆ ನಾನ್ ಗೌರ್ಮೆಂಟಲ್ NGO ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಯಾರು ಅಂದರೆ ಇದರಲ್ಲಿ ಸ್ಯಾಲ್ರಿಡ್ ಆಗಿಲ್ಲದೆ ಅವರವರ ಒಂದು ಕೆಲಸಗಳನ್ನು ಮಾಡಿಕೊಂಡು, ಅಥವಾ ಗೃಹಿಣಿಯರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಹಸು ಅನ್ನುವಂತಹ ಒಂದು ಭಾವನೆ, ಒಂದು ಇಮೋಷನ್, ನಾವು ಗೋಮಾತಾ ಅಂತೀವಿ. ಗೋಮಾತಾಗೆ ನಾವೇನಾದರೂ ಮಾಡಬೇಕು,
ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ನಮ್ಮ ಜೀವನ ಗೋ ಆಧಾರಿತ ಜೀವನವಾಗಿ ಪರ್ಟಿಕ್ಯುಲರ್ಲಿ ಭಾರತ ದೇಶದಲ್ಲಂತೂ ಇದೆ. ಸೊ ನಾವು ನಮಗಿಷ್ಟೆಲ್ಲ ಕೊಟ್ಟಿರುವಂತಹ ಹಸುಗೆ ನಾವೇನಾದರೂ ಕೊಡಬೇಕು, ಗೋ ಸಂರಕ್ಷಣೆಗೆ ನಾವೇನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾಳಷ್ಟು ಜನ ಬಂದಿದ್ದೀರಾ. ನೀವೆಲ್ಲ IT ಅಂತ ಹೇಳಿದ್ರಿ, ನಾನು ಕೂಡ YT ಅಂದರೆ ಯೋಗ ಟೀಚಿಂಗ್. ಸೊ ಎಲ್ಲರೂ ಕೂಡ ಈಗ ಈ ಥರದ ಇದರಲ್ಲಿ ಆ್ಯಂಡ್ ಟೆಕ್ನಾಲಜಿ ಅಫ್ಕೋರ್ಸ್ ಭಾಳ ಇವತ್ತಿಗೆ ಹೆಲ್ಪ್ ಆಗ್ತಿದೆ. ಹಾಗಾಗಿ ನಾವು ಈ ಲೈವ್ ಕಾರ್ಯಕ್ರಮ ಮುಖಾಂತರ ನೋಡುವಂತಹ ಸಾಕಷ್ಟು ಜನಕ್ಕೆ ನಾವು ಈ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಥರ ಈಗ ಯಾರಾದರೂ ಇದು ನೋಡ್ತಿರುವಂತಹ ನಮ್ಮ ವೀಕ್ಷಕರು, ಆಯುಷ್ ವಾಹಿನಿಯ ವೀಕ್ಷಕರು ಯಾರು ನೋಡ್ತಿದ್ದಾರೆ, ಇಫ್ ಎನಿ ಆಫ್ ದಮ್ ವಾಂಟ್ ಟು ಜಾಯಿನ್ ಹ್ಯಾಂಡ್ಸ್, ಈ ಥರ ಗೋಪಾಲ್ ಜೊತೆಯಲ್ಲಿ ಅವರು ಜೋಡಿಸ್ಕೊಂಡು ತಮ್ಮ ಸೇವೆಯನ್ನು ಕೊಡುವಂಥ ಅವಕಾಶ ಏನಾದ್ರು ಇದೆಯಾ? ಅವ್ರೇನಾ ಬಂದು ಮಾಡ್ಬೋದಾ ಅಶ್ವಿನಿ ಅವರೇ? ಖಂಡಿತವಾಗಿಯೂ ನಮ್ಮಲ್ಲಿ ವಾಲಂಟಿಯರಿಂಗ್ಗೆ ಅಂತಲೇ ನಮ್ಮ ವೆಬ್ಸೈಟಿಗೆ ಹೋದರೆ vigopals.com, ಅದರಲ್ಲಿ ವಾಲಂಟಿಯರ್ ಮಾಡಬೇಕಾದವರು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಒಂದು ಫಾರ್ಮ್ ಇದೆ. ಅದನ್ನು ಫಿಲ್ ಮಾಡ್ಬೋದು ಆ್ಯಂಡ್ ದೇ ಕ್ಯಾನ್ ಸ್ಟಾರ್ಟ್ ವಾಲಂಟಿಯರಿಂಗ್ ವಿತ್ ಅಸ್. ಈ ವಾಲಂಟಿಯರಿಂಗು ಬರೀ ಹಣ ಅಂತ ಮಾತ್ರ ಅಲ್ಲ, ಹಣಕ್ಕಿಂತ ಅಮೂಲ್ಯವಾದ್ದು ನಮ್ಮ ಸಮಯ. ಸೊ ನಮ್ಮ ಸಮಯನ ಗೋವುಗಳಿಗೋಸ್ಕರ ಕೊಡಬೇಕು. ಆ ಥರ ಇನಿಷಿಯೇಟಿವ್ ಕೂಡ ಇದೆ. ಏನ್ ಮಾಡಬೇಕು ಈಗ? ಗೋಶಾಲೆಗಳಿಗೆ ಹೋಗಿ ಹಾಲು ತೆಗಿಯೋದು, ಸಗಣಿಯನ್ನು ತೆಗಿಯೋದು, ಬೆರಣಿ ಮಾಡೋದು, ಮತ್ತೆ ಹಸುಗಳಿಗೆ ಹುಲ್ ಕೊಡೋದು, ಇಂಥದೆಲ್ಲ ನಾವು ಮಾಡಬೇಕು ಅಂತ ನೀವು ಹೇಳ್ತೀರಾ? ನಾಟ್ ನೆಸೆಸರಿಲಿ. ಸೊ ನಮ್ಮಲ್ಲಿ ಬೇರೆ ಬೇರೆ ಟೀಮ್ಸ್ ಇದ್ದಾರೆ. ಸೊ ಯಾರು ಫೀಲ್ಡ್ಗೆ ಬಂದು ಕೆಲಸ ಮಾಡ್ಬೋದು ಅಂಥವರು ಈ ಗೋಶಾಲೆಗಳಲ್ಲಿ ಕೆಲಸ ಮಾಡೋದು ಅದೆಲ್ಲ ಮಾಡ್ಬೋದು. ಅಥವಾ ಮನೆ ಬಿಟ್ಟು ಹೊರಗಡೆ ಬರೋಕ್ಕಾಗಲ್ಲ, ಸೊ ಮನೆಯಲ್ಲಿ ಮಕ್ಕಳಿದ್ದಾರೆ, ನೋಡ್ಕೋತಾ ಇದ್ದೀನಿ, ಏನು ಮಾಡೋಣ ಅಂಥದ್ದು ಬಟ್ ನನಗೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇದೆ. ಸೊ ನಾವೀಗ ಒಂದು ಲ್ಯಾಪ್ಟಾಪ್ ಹ್ಯಾಂಡಲ್ ಮಾಡೋಕ್ಕೆ ಬರುತ್ತೆ, ಅಷ್ಟಿದ್ರೆ ಸಾಕು. ಸೊ ಗೋವುಗಳ ಬಗ್ಗೆ ಆರ್ಟಿಕಲ್ಸ್ ಬರಿಬೋದು, ನಮಗೆ ಕಳಿಸ್ಬೋದು, ಆ್ಯಂಡ್ ದೆನ್ ವಿ ವಿಲ್ ಪುಟ್ ಇಟ್ ಅಪ್ ಆನ್ ದ ವೆಬ್ಸೈಟ್. ಇಲ್ಲಾಂದರೆ ನಮಗೆ ಬ್ಯಾಕ್ ಎಂಡಲ್ಲಿ ವೆಬ್ಸೈಟ್ ಮೇಂಟೆನೆನ್ಸ್ಗೆ ಜನ ಬೇಕಾಗ್ತಾರೆ, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನ ಮೇಂಟೈನ್ ಮಾಡೋರು ಬೇಕಾಗ್ತಾರೆ. ಸೊ ಈ ಥರ ಬಹಳಷ್ಟು ಟೆಕ್ನಿಕಲ್ ಕೆಲಸಗಳು, ಮನೆಯಿಂದ ಕೂತ್ಕೊಂಡು ಮಾಡೋ ಥರದ ಕೆಲಸಗಳು ಕೂಡ ಇದೆ. ಸೊ ಅದು ಕೂಡ ಒಂದು ರೀತಿ ಸೇವೆನೇ. ಅದರ ಜೊತೆಯಲ್ಲಿ ನಮ್ಮ ಹಬ್ಬ ಹರಿದಿನಗಳು ಅಥವಾ ಹುಟ್ಟದಬ್ಬ, ವೆಡ್ಡಿಂಗ್ ಆ್ಯನಿವರ್ಸರಿ, ಆ ಟೈಮಲ್ಲಿ ನಾವೇನಾದರೂ ಗೋವುಗಳಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಆವಾಗ ಧನ ಸಹಾಯ ನಮ್ಮ ಯಾರು ನಮ್ಮ ರೈತರ ಅಡಾಪ್ಟ್ ಮಾಡ್ಕೋತೀವಿ, ನಾವು ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡ್ತೀವಿ, ಅದರಲ್ಲಿ ರೈತರನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಕೂಡ ಒಂದು. ಅವ್ರಿಗೆ ಮಾರ್ಗದರ್ಶನ ಕೊಡೋದು, ಹೇಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಪ್ರಾಕ್ಟೀಸಸ್ ಮಾಡೋದು, ಅದೆಲ್ಲನೂ ಅವ್ರಿಗೆ ಧನ ಸಹಾಯ ಮಾಡೋದು, ಅದೆಲ್ಲ ಕೂಡ ನಮ್ಮ ಉದ್ದೇಶ. ಅದರಲ್ಲಿ ಒಂದು ಭಾಗ ಜನರಿಂದ ಕಲೆಕ್ಟ್ ಮಾಡಿ ಅವರಿಗೆ ಧನ ಸಹಾಯ ಮಾಡೋದು. ಸೊ ಆ ಥರ ಕೂಡ ಸಹಾಯ ಮಾಡ್ಬೋದು. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಸಹಾಯ ಮಾಡೋ ಅವಕಾಶ ಇದೆ. ಜಸ್ಟ್ ಗೋ ವಿಸಿಟ್ vigopals.com and .com WEVGopals GOPALS.com. ಗೋಪಾಲ್ WE ಅಂದರೆ ನಾವೇ ಗೋಪಾಲರು ಅನ್ನುವಂತಹ ರೀತಿಯಲ್ಲಿ ವೆಬ್ಸೈಟ್ ಕೂಡ ತುಂಬ ಭಾಳ ಚೆನ್ನಾಗಿದೆ. ಸೊ ಈ ನೋಡ್ತಿರುವಂತಹ ವೀಕ್ಷಕರು ಕೂಡ ಯಾರಾದರೂ ಇದರಲ್ಲಿ ನಾವು ನಮ್ಮ ತನು ಮನ ಧನಗಳಿಂದ ನಾವು ಕೈ ಜೋಡಿಸ್ಕೊಂಡು ನಾವು ಸೇವೆ ಮಾಡಬೇಕಾದ್ರೆ ಅದಕ್ಕಂಥ ಅವಕಾಶ ಇದೆ. ಈಗಿನ ಕಾಲದಲ್ಲಿ ನೋಡಿ, ನಾನು ಈಗ ತಾನೇ ಇತ್ತೀಚೆಗೆ ವೆಕೇಷನಲ್ಲಿ ನನ್ನ ಕಸಿನ್ ದುಬೈಯಿಂದ ಬಂದಿದ್ದ, ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಬಂದಿದ್ದ. ಸಡನ್ನಾಗಿ ಅವನ ವೈಫ್ ಮಗುವನ್ನು ಕರ್ಕೊಂಡು, ಅಜಯ್ ಬಾ 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 ಆಚೆ ಬಾ ಆಚೆ ಬಾ, ನೋಡು 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 ಏನು ಕೌ ಅಂತ. ನನಗೆ ಆಶ್ಚರ್ಯ ಆಯ್ತು, ಏನು ಹಸು ತೋರಿಸ್ಬೇಕಾಗಿತ್ತು ಅಂತ. ಹಿ ಹ್ಯಾಸ್ ನೆವರ್ ಸೀನ್ ಅ ಕೌ. ಹಸುವನ್ನು ನೋಡೇ ಇರಲಿಲ್ಲ, ಬರೀ ಪುಸ್ತಕದಲ್ಲಿ ಅಥವಾ ಮೊಬೈಲಲ್ಲಿ ನೋಡಿರೋದು. ನಮ್ಮೂರಲ್ಲಿ ಸಹಜವಾಗಿ ರೋಡಲ್ಲಿ ಓಡಾಡ್ಕೊಂಡಿರುತ್ತೆ ಅನ್ನುವಂಥ ರೀತಿಯಲ್ಲಿ. ಸೊ ಅವರಿಗೆ ಭಾಳ ಕಷ್ಟ ಅಂಥದ್ದು. ಸೊ ಈಗಿನ ಕಾಲದ ಈವನ್ ನಮ್ಮ ಭಾರತ ದೇಶದಲ್ಲಿ ಕೂಡ ಬೆಂಗಳೂರು ಅಂತ ಕಡೆ ಕೂಡ ಪ್ರಾಣಿ ಪಕ್ಷಿಗಳನ್ನ ನೋಡೋದು ಬರೀ ಮೊಬೈಲಲ್ಲೇ ನೋಡೋದು, ಟಿ ವಿಯಲ್ಲೇ ನೋಡೋದು, ಆ ಥರ ಮಕ್ಕಳಕ್ಕೆ ಆಗ್ಬಿಟ್ಟದೆ. ಸೊ ನೀವು ಹೇಳೋ ಪ್ರಕಾರ ಮಕ್ಕಳು ಫ್ಯಾಮಿಲಿ ಜೊತೆಯಲ್ಲಿ ಕೂಡ ಗೋಶಾಲೆಗೆ ವಿಸಿಟ್ ಮಾಡಿ, ಇನ್ನೇನು ಮಾಡೋಕ್ಕಾಗುತ್ತೋ ಇಲ್ಲೋ, ಈವನ್ ಒಂದು ಗೋಶಾಲೆ ವಿಸಿಟ್ ಮಾಡಿ ಅವರು ಸಂತೋಷವಾಗಿರ್ಬೋದು ಹಸುಗಳ ಜೊತೆಯಲ್ಲಿ ಅಂತ ಹೇಳ್ತಿದ್ದೀರಾ. ಭಾಳ ಸಂತೋಷ. ಇನ್ನು ಭಾಳಷ್ಟು ಅದರ ಬಗ್ಗೆ ನಾವು ಗೋಪಾಲ್ಸ್ ಸಂಸ್ಥೆಯ ಇನಿಷಿಯೇಟಿವ್ಸ್ ಭಾಳಷ್ಟು ಮಾಡ್ತಿದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ಳೋದು. ವಿಶೇಷವಾಗಿ ಜನವರಿ 7 ಕಪ್ಪನ್ ಪಾರ್ಕಲ್ಲಿ ಅವರು ಶುರು ಮಾಡುವಂತಹ ವಾಕ್ ಟು ಹೀಲ್ ಈ ಕಾರ್ಯಕ್ರಮದ ಬಗ್ಗೆ ಭಾಳಷ್ಟು ನಾವು ತಿಳ್ಕೊಳ್ಳುವಂಥದ್ದಿದೆ. ಈ ಕಾರ್ಯಕ್ರಮಕ್ಕಾಗಿ ಭಾಳಷ್ಟು ಜನ ಗಣ್ಯ ವ್ಯಕ್ತಿಗಳು, ಸೆಲೆಬ್ರಿಟೀಸ್, ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿದ್ದಾರೆ, ತಮ್ಮ ಭಾವನೆಗಳನ್ನು ಹಂಚಿದ್ದಾರೆ, ಗೋಪಾಲ್ ಸಂಸ್ಥೆ ಬಗ್ಗೆ ಹಾಗೂ ಈ ವಾಕ್ ಟು ಹೀಲ್ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಒಂದು ಗಣ್ಯ ವ್ಯಕ್ತಿ
ಈ ಗೋಪಾಲ್ಸ್ ಸಂಸ್ಥೆ ಬಗ್ಗೆ ಹಾಗೂ ವಾಕ್ ಟು ಹೀಲ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ ವೀಕ್ಷಕರೇ. ಒಂದು ಸ್ಮಾಲ್ ಬೈಟ್. ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆಗಿ ಜನವರಿ 7ನೇ ತಾರೀಕು ಒಂದು ವಾಕಥಾನನ್ನು ಇಟ್ಕೊಂಡಿದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಜನಸಾಮಾನ್ಯರಲ್ಲಿ ಗೋ ರಕ್ಷಣೆ ಬಗ್ಗೆ ಮತ್ತು ಹಸುಗಳನ್ನು ಅದರ ಮಹತ್ವದ ಬಗ್ಗೆ ತಿಳಿಸುವಂಥ ಈ ವಾಕಥಾನ್ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾದದ್ದು ಮತ್ತು ಅನನ್ಯವಾದದ್ದು ಅಂತ ನನ್ನ ಭಾವನೆ. ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ. ಸೊ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಥ್ಯಾಂಕ್ಸ್. ವೀಕ್ಷಕರೇ ನೋಡಿದ್ರಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಎಂತಹ ಅದ್ಭುತ ವ್ಯಕ್ತಿ. ನಮ್ಮೆಲ್ಲರಿಗೂ ಬಹಳ ಮುಖ್ಯವಾದಂಥದ್ದು, ನಾವು ಎಲ್ಲದೂ ತುಂಬ ಕೇರ್ ಮಾಡೋದು ಯಾವುದಕ್ಕೆ? ನಮ್ಮ ಎದೆ ಬಗ್ಗೆ, ನಮ್ಮ ಹಾರ್ಟ್ ಬಗ್ಗೆ, ಹೃದಯ. ಹೊತ್ತಾನೆ ನಮಗೆ ತುಂಬ ಪ್ರೀತಿ ಯಾರಲ್ಲಿ ಇರುತ್ತೆ ಅವ್ರಿಗೆ ನಾವು ಏನು ತೋರಿಸ್ತೀವಿ? ನಮ್ಮ ಹಾರ್ಟ್ ತೋರಿಸ್ತೀವಿ. ಆ ಹಾರ್ಟ್ ಕೇರ್ ಮಾಡೋರು ಡಾಕ್ಟರ್ ಮಂಜುನಾಥ್ ಅವರು. ಬೆಂಗಳೂರಿನ ಪ್ರಸಿದ್ಧ ಹಾರ್ಟ್ ಹಾಸ್ಪಿಟಲ್ ಜಯದೇವ ಕಾರ್ಡಿಯಾಕ್ ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ ನಿರ್ದೇಶಕರವರು. ನಮ್ಮೆಲ್ಲರಿಗೂ ಚಿರಪರಿಚಿತರು. ತುಂಬ ಅದ್ಭುತ ವ್ಯಕ್ತಿ, ದೇವರಂಥ ವ್ಯಕ್ತಿ. ಇನ್ಫ್ಯಾಕ್ಟ್ ನಾನು ಅವ್ರನ್ನ ಮೀಟ್ ಮಾಡಲಿಕ್ಕೆ ನಮ್ಮ ಗೋಪಾಲ್ಸ್ ವಾಲಂಟಿಯರ್ ಜೊತೆಯಲ್ಲಿ ಕಳೆದ ವಾರ ಹೋದಾಗ ನಿಜವಾಗ್ಲೂ ದೇವರ ದರ್ಶನ ಮಾಡಿದಂಗಿತ್ತು. ಎಷ್ಟು ಜನರ ಜೀವನವನ್ನು ಕಾಪಾಡಿಕೊಡುವಂತಹ ವ್ಯಕ್ತಿ ಅಂಥವರು. ಅವ್ರು ಹೇಳಿರೋದು ನೋಡಿ, ಇವತ್ತಿನ ಕಾಲದಲ್ಲಿ ಎಷ್ಟು ನಾವು ಹೆಲ್ತ್ಗೋಸ್ಕರ, ಆರೋಗ್ಯಕ್ಕೋಸ್ಕರ ಎಷ್ಟು ನಾವು ಬಾಧೆ ಪಡ್ತೀವಿ ಮತ್ತು ಅದಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ತೀವಿ. ನಾವು ಹಸುಗಳ ಜೊತೆಯಲ್ಲಿ ಸ್ವಲ್ಪ ಸಮಯ ಕಲಿಯೋದ್ರಿಂದ, ಇನ್ಫ್ಯಾಕ್ಟ್ ಬಹಳಷ್ಟು ಇವನ್ ಸೈಂಟಿಫಿಕ್ ರಿಸರ್ಚ್ ಸಂಶೋಧನೆಗಳಾಗಿದೆ ಅಂತ ಹೇಳ್ತಾರೆ. ಈ ಥರ ನಾವು ಹಸು ಜೊತೆಯಲ್ಲಿ ಸಮಯ ಕಳೆಯೋದ್ರಿಂದ ಕೂಡ ನಮಗೆ ಸ್ಟ್ರೆಸ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ. ನಾವು ಇವತ್ತಿಗೆ ಎಲ್ಲಿ ನೋಡಿದ್ರು ಒತ್ತಡ, ಸ್ಟ್ರೆಸ್ ಬಗ್ಗೆ ಮಾತಾಡ್ತಿರ್ತೀವಿ. ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನ ಸಣ್ಣ ಮಕ್ಕಳು ಕೂಡ ಐ ಆಮ್ ಸೋ ಸ್ಟ್ರೆಸ್ಡ್ ಅಂತ ಹೇಳ್ತಾರೆ. ನೀವು ಸಣ್ಣ ಹಸುಗಳು ಕರುಗಳ ಜೊತೆಯಲ್ಲಿ ಹೋಗಿ ಆ ಪರಿಸರದಲ್ಲಿ ಇದ್ದಾಗಲೇ ಸಾಕು, ಭಾಳಷ್ಟು ನಮಗೆ ಸ್ಟ್ರೆಸ್ ರಿಡಕ್ಷನ್ ಕೂಡ ಆಗುತ್ತೆ, ಕಡಿಮೆ ಆಗುತ್ತೆ. ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ, ಸ್ಟ್ರೆಸ್ ರಿಡಕ್ಷನ್ ಆಗುತ್ತೆ. ಅದನ್ನೇ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಹೇಳಿದ್ದಾರೆ. ನೋಡಿ, ಇಂತಹ ವ್ಯಕ್ತಿಗಳು ಕೂಡ, ಅವರು ಕೂಡ ಅವರಂತಹ ಭಾಳಷ್ಟು ಜನ ವೈದ್ಯಕೀಯರು, ಡಾಕ್ಟರ್ಸ್, ವೈದ್ಯರು ಹಾಗೂ ವಿಜ್ಞಾನಿಗಳು, ಸಾಕಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಜನವರಿ 7 ನಡೆಯುವಂತಹ ವಾಕ್ ಟು ಹೀಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ನಡೆಯೋದಿದ್ದಾರೆ. ನೀವೆಲ್ಲರೂ ಕೂಡ ಖಂಡಿತ ಕೈ ಜೋಡಿಸ್ಕೋಬೇಕು ಅಂತ ಹೇಳ್ತಾ, ಮತ್ತೊಂದು ಸಣ್ಣ ಪ್ರಶ್ನೆ ಪೃಥ್ವಿ ಅವರು. ಈ ವಾಕ್ ನಾವೆಲ್ಲ ಸಾಮಾನ್ಯ ಮಾಡ್ತಿರ್ತೀವಿ, ನಡೀತಿರ್ತೀವಿ, ಆದರೆ ವಾಕ್ ಟು ಹೀಲ್ ಅಂತ ಹೇಳಿದಿರಲ್ಲ. ಹೀಲ್ ಅಂದರೆ ಸಾಮಾನ್ಯ ನಾವು ಗುಣಪಡಿಸ್ಕೊಳ್ಳೋದು. ಒಂದು ಕಾಯಿಲೆ ಇದ್ದರೆ ಹೀಲ್ ಅಂತ ಹೇಳ್ತಾರೆ. ಅಂದರೆ ಹೀಲ್ ಮಾಡೋದು ಅಂದರೆ ಗುಣಪಡಿಸ್ಕೊಳ್ಳೋದು. ಅದೇನಾ, ಅಥವಾ ಇದಕ್ಕೆ ಏನಾದರೂ ಇನ್ನೇನಾದರೂ ಅರ್ಥ ಇದೆಯಾ? ಹೀಲ್ ಅಂದರೆ ಏನು ಪೃಥ್ವಿ ಅವರು? ಹೀಲ್ ಅನ್ನುವಂಥದ್ದು ಗುಣಪಡಿಸಿಕೊಳ್ಳುವುದು, ಅದರ ಅರ್ಥ ಹೌದು, ನಿಜ. ಆದರೆ ಹೀಲ್ನ ಪ್ರತಿ ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ. ಸೊ ಹೆಚ್ ಅಂದರೆ ಉತ್ತಮವಾದ ಆರೋಗ್ಯ, ಹೆಲ್ತ್. ಇ ಅಂದರೆ ಎನ್ವಿರಾನ್ಮೆಂಟ್, ನಮಗೆ ಪರಿಸರ ಎಷ್ಟು ಮುಖ್ಯ ಇದೆ, ಅದನ್ನು ಎಷ್ಟು ಕಾಪಾಡ್ಕೊಳ್ಬೇಕು, ಅದಿದ್ರೆ ನಾವಿರ್ತೀವಿ. ಎ ಬಂದಾಗ ಅಗ್ರಿಕಲ್ಚರ್ ಇಸ್ ದಿ ಬ್ಯಾಕ್ ಬೋನ್ ಆಫ್ ಆರ್ ಕಂಟ್ರಿ ಅಂತ ಹೇಳ್ತೀವಿ. ಸೊ ಅದು ಅಗ್ರಿಕಲ್ಚರ್ ಅನ್ನೋದೇ ಇಲ್ಲದೆ ಹೋದರೆ ನಮ್ಮ ಹೊಟ್ಟೆಗೇನು ಇಲ್ಲ. ಲೈಫ್ ಸ್ಟೈಲ್, ಸೊ ಎಲ್ ಅಂದರೆ ಲೈಫ್ ಸ್ಟೈಲಿಗೆ ಬಂದು ನಿಲ್ಲುತ್ತೆ. ಸೊ ಈ 4 ಭಾಗಗಳಲ್ಲಿ ಹಸುವಿನ ಮೂಲಕ ಹೇಗೆ ತಲುಪೋದು ನಾವು, ಲೈಕ್ ಹೌ ಕೌ ಇಸ್ ರಿಲೇಟೆಡ್ ಟು ಆಲ್ ದೀಸ್ 4 ಆಸ್ಪೆಕ್ಟ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಹೀಲ್ ಅಂತ ಒಂದು ನಾವು ಇನಿಷಿಯೇಟಿವ್ ತಗೊಂಡು, ಲೈಕ್ ನಾವು ವಾಕಥಾನ್ ಒಂದೇ ಅಲ್ಲ, ಇದರ ಹಿಂದೆ ಹೋದ ವರ್ಷ ಜೂನಲ್ಲಿ ನಂದಿ ಬೆಟ್ಟ ಟ್ರೆಕ್ಕಿಂಗ್ ಒಂದು ಮಾಡಿದ್ವಿ. ದಟ್ ವಾಸ್ ಟ್ರೆಕ್ ಟು ಹೀಲ್ ಅಂತ. ಸೊ ಟ್ರೆಕ್ಕಿಂಗ್ ಮೂಲಕ ಅದರಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದರು ಬೆಂಗಳೂರಿಂದ. ಸೊ ಸ್ಟೂಡೆಂಟ್ಸ್ ಯಾವ ಉದ್ದೇಶದಿಂದ ಅಂದರೆ, ಲೈಕ್ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂದಂಗೆ. ಸೊ ಗಿಡವಾಗಿದ್ದಾಗೆ ನಾವು ಲೈಕ್ ವಿ ಹ್ಯಾವ್ ಟು ಇಂಬೈಬ್ ಅಲ್ವಾ ಆ ವ್ಯಾಲ್ಯೂಸ್. ಈ ರೀತಿ ಒಂದು ಮೈಂಡ್ ಸೆಟ್ನ ಬಿಲ್ಡ್ ಮಾಡಬೇಕು ಯುವಕರಲ್ಲಿ. ಸೊ ಇಂದಿನ ಯುವಕರು ನಾಳೆ ಸಿಟಿಸನ್ಸ್ ಆಫ್ ದಿ ಕಂಟ್ರಿ. ಸೊ ಈಗ ನಾವು ಆ ಬೀಜ ಬಿತ್ತರೆ ಲೈಕ್ ನಾಳೆ ಒಂದಿನ ಅದು ಮರವಾಗಿ ಸೊ ಇನ್ನೊಂದಷ್ಟು ಜನಕ್ಕೆ ನೆರಳಾಗುತ್ತೆ. ಸೊ ಇದು ಟ್ರೆಕ್ಕಿಂಗ್ ಆಯಿತು. ಇದೇ ರೀತಿ ಮ್ಯೂಸಿಕ್ ಟು ಹೀಲ್ ಅಂತ ಮಾಡಿದ್ವಿ. ವಾಕ್ ಟು ಹೀಲ್ ಹೋದ ವರ್ಷ ಕೂಡ ಮಾಡಿದ್ವಿ. ಸೊ ಇದೇ ಆಯುಷ್ ವಾಹಿನಿಯವರು ಸಪೋರ್ಟ್ ಕೂಡ ಇತ್ತು ಹೋದ ವರ್ಷದಲ್ಲಿ. ಸೊ ನೀವು ಹೇಳಿದ್ರಿ ಹೆಚ್ ಫಾರ್ ಹೆಲ್ತ್, ಇ ಫಾರ್ ಎನ್ವಿರಾನ್ಮೆಂಟ್, ಎ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಎಲ್ ಫಾರ್ ಲೈಫ್ ಸ್ಟೈಲ್. ಭಾಳ ಚೆನ್ನಾಗಿದೆ. ಆರೋಗ್ಯ, ಪರಿಸರ, ಕೃಷಿ ಹಾಗೂ ಜೀವನ ಶೈಲಿ.
ಟುಡೇ ಇವತ್ತು ನಾವು ಬರೀ ಸ್ಟೈಲ್ ಇಟ್ಕೊಂಡಿದ್ದೀವಿ, ಲೈಫೇ ಇಲ್ಲ, ಎಲ್ಲ ಸ್ಟೈಲ್ ಮಾಡೋದಷ್ಟೇ ಆಗಿದೆ, ಜೀವನವೇ ಇಲ್ಲ ಅಂತ ಹೇಳ್ಬೋದು. ಸೊ ಲೈಫ್ ಸ್ಟೈಲ್ ಭಾಳ ಮುಖ್ಯ. ಅದಕ್ಕೆ ಅಂತಹ ಅದ್ಭುತವಾದಂತಹ ಆರೋಗ್ಯಕರವಾದಂತಹ ಲೈಫ್ ಸ್ಟೈಲ್ ಇರಬೇಕಾದ್ರೆ ಅದಕ್ಕೆ ಪರಿಸರ, ಆ ಪರಿಸರವನ್ನು ಕಾಪಾಡುವಂತಹ ಕೃಷಿ, ಅಗ್ರಿಕಲ್ಚರ್ ಭಾಳ ಮುಖ್ಯ. ಈ ಸಂದೇಶವನ್ನು, ಈ ಪ್ರೇರಣೆಯನ್ನು ವಾಕ್ ಟು ಹೀಲ್ ಕಾರ್ಯಕ್ರಮ ಕೊಡ್ತಾ ಇದೆ. ವಾಕ್ ಟು ಹೀಲ್ ಅಷ್ಟೇ ಅಲ್ಲ, ಮ್ಯೂಸಿಕ್ ಟು ಹೀಲ್, ಟ್ರಕ್ ಟು ಹೀಲ್, ಈ ಥರದ ಕಾರ್ಯಕ್ರಮಗಳು ಕೂಡ ಗೋಪಾಲ್ ಮಾಡ್ತಾ ಇದೆ. ಕ್ರಮೇಣ ಈಗ ಜನವರಿ 7 ನಡೆಯುವಂತಹ ವಾಕ್ ಟು ಹೀಲ್ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ರೆ ಕ್ರಮೇಣ ಟ್ರಕ್ಕಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಈ ಥರ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಜೋಡಿಸ್ಕೊಂಡು ಅದರಲ್ಲಿ ನಾವು ಬೆನಿಫಿಟ್ ಆಗ್ಬೋದು ಅಂತ ನೀವು ಹೇಳಿದ್ದೀರಾ. ಈ ಕಾರ್ಯಕ್ರಮದ ಬಗ್ಗೆ ಮತ್ತೊಂದು ಸಣ್ಣ ಬೈಟ್ ಏನಿದೆ, ಗಣ್ಯ ವ್ಯಕ್ತಿಗಳು ಕೊಟ್ಟಿರುವಂತಹ ತಮ್ಮ ಸಂದೇಶ, ಅದು ನೋಡ್ಕೊಳ್ಳೋಣ. ಅನಂತರ ಮತ್ತೆ ನಾವು ಸಂವಾದವನ್ನು ಮುಂದುವರಿಯೋಣ. ನಾನು ನಿಮ್ಮ ಅಭಿಲಾಷ್ ಮಾತಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗೋಪಾಲ್ಸ್ ತಂಡದ ವತಿಯಿಂದ ವಾಕಥಾನ್ ಏರ್ಪಡಿಸಲಾಗಿದೆ. ಇದರ ಉದ್ದೇಶ ಒಳ್ಳೆಯ ಪರಿಸರ ಹಾಗೂ ಉತ್ತಮ ಜೀವನ ಶೈಲಿಯಲ್ಲಿ ಹಸುಗಳ ಪಾತ್ರದ ಬಗ್ಗೆ ತಿಳ್ಕೊಳ್ಳೋದು. ಹಾಗೆ ಈ ಹೊಸ ವರ್ಷವು ಈ ವಾಕಥಾನಿಂದ ನಮ್ಮ ಉತ್ತಮ ಆರೋಗ್ಯಕ್ಕೆ ನಾಂದಿಯಾಗಲಿ ಅಂತ ಹೇಳ್ತಾ ಈ ಒಂದು ವಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡೋಣ. ನಿಮ್ಮೆಲ್ಲರ ಭೇಟಿ ಜನವರಿ 7, 2024 ನಮ್ಮ ಕಬ್ಬನ್ ಪಾರ್ಕಲ್ಲಿ ಬೆಳಿಗ್ಗೆ 6 ಗಂಟೆಗೆ. Hey everyone, I am Amrita Sharma, a fitness enthusiast. Join me on 7th of Jan at 6 a.m. at Kabban Park for the walkathon organized by GoPals to understand the importance of basic cups for the betterment of our health, lifestyle and environment. Please use my coupon code to avail attractive discounts. See you soon. ನೋಡಿದ್ರ ಮಿತ್ರರೇ, ಯುವ ನಟ ಆಗಿರುವಂತಹ ಅಭಿಲಾಷ್ ಇರ್ಬೋದು ಮತ್ತು ಯುವತಿ ಅಮೃತಾ ಶರ್ಮಾ ಇರ್ಬೋದು, ಇಂತಹ ಅನೇಕ ಗಣ್ಯ ವ್ಯಕ್ತಿಗಳು ತಮ್ಮದಾದಂತಹ ಕ್ಷೇತ್ರದಲ್ಲಿ ಸಾಧಿಸಿರುವಂತಹ ವ್ಯಕ್ತಿಗಳು, ಇವರೆಲ್ಲರೂ ಕೂಡ ವಾಕ್ ಟು ಹೀಲ್ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸೋರಿದ್ದಾರೆ. ನಮ್ಮ ಜೊತೆ ಕೈ ಜೋಡಿಸೋದಲ್ಲ, ಕಾಲು ಜೋಡಿಸ್ಬೇಕು, ಯಾಕಂದ್ರೆ ನಡಿಬೇಕಲ್ಲ. ಸೊ ನಾವೆಲ್ಲರೂ ಅವತ್ತು ಸೇರೋಣ. ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ನಮ್ಮ ತನು ಮನ ದನಗಳಿಂದ ನಾವೆಲ್ಲ ಜೋಡಿಸಿ ಅವತ್ತು ಹಸುಗೋಸ್ಕರ ನಾವು ಕೂಡ ನಮ್ಮ ಮನದಿಂದ ನಾವೆಲ್ಲರೂ ಕಾಲು ಜೋಡಿಸಿ, ಕೈ ಜೋಡಿಸಿ ನಾವೆಲ್ಲರೂ ವಾಕ್ ಟು ಹೀಲ್ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಒಂದು ಸಣ್ಣ ವಿರಾಮ ಇರುತ್ತೆ, ಅದ ನಂತರ ಗೋಪಾಲ್ಸ್ ಮತ್ತು ವಾಕ್ ಟು ಹೀಲ್ ಕಾರ್ಯಕ್ರಮದ ಬಗ್ಗೆ ಇನ್ನೊಂದಷ್ಟು ವಿಷಯಗಳು ನಾವು ತಿಳ್ಕೊಳ್ಳುವಂಥದ್ದಿದೆ. ಪ್ಲೀಸ್ ಸ್ಟೇ ಬ್ಯಾಕ್ ವಿತ್ ಅಸ್. ಶಾರ್ಟ್ ಬ್ರೇಕ್. ಆತ್ಮೀಯ ವೀಕ್ಷಕರೇ, ಬ್ರೇಕ್ ನಂತರ ನಿಮ್ಮೆಲ್ಲರಿಗೂ ಗೋಪಾಲ್ಸ್ ವಾಕ್ ಟು ಹೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ವಾಕ್ ಟು ಹೀಲ್ ಕಾರ್ಯಕ್ರಮ ಮತ್ತು ಹಸು ಗೋ ಇದರ ಇವತ್ತಿನ ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ ಏನು ಪಾತ್ರ ಇದೆ, ನಾವು ಯಾಕೆ ಗೋ ಸಂರಕ್ಷಣೆ ಮಾಡಬೇಕು ಮತ್ತು ನಾವೆಲ್ಲರೂ ಇದರಲ್ಲಿ ಹೇಗೆ ಜೋಡಿಸ್ಕೊಳ್ಳೋಣ, ಈ ರೀತಿಯ ಹಲವಾರು ವಿಷಯಗಳನ್ನು ನಾವು ಪೃಥ್ವಿ ಅವರು, ಅಶ್ವಿನಿ ಇವರ ಮುಖಾಂತರ ತಿಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ಮತ್ತೊಂದು ವಿಷಯಗಳು ನಾವು ತಿಳ್ಕೊಳ್ಳೋಕೆ ಮುಂಚೆ ಅಶ್ವಿನಿ ಅವರೇ, ಈಗ ಪೃಥ್ವಿ ಅವರು ಹೇಳಿದ್ರು ಹೀಲ್ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಹೇಳಿದ್ರು, ಹೆಲ್ತ್, ಎನ್ವಿರಾನ್ಮೆಂಟ್, ಅಗ್ರಿಕಲ್ಚರ್ ಹಾಗೂ ಲೈಫ್ ಸ್ಟೈಲ್ ಅಂತ. ಸೊ ಇವತ್ತಿನ ಆಧುನಿಕ ಕಾಲದಲ್ಲಿ ಹಸುಗೆ ಇದರಲ್ಲಿ ಏನು ಪಾತ್ರ ಇದೆ, ಯಾಕೆ ನಾವು ಹಸುವಿನ ಮುಖಾಂತರ ಈ ಹೆಲ್ತ್, ಎನ್ವಿರಾನ್ಮೆಂಟ್ ಅಥವಾ ಲೈಫ್ ಸ್ಟೈಲ್ ಈ ವಿಷಯಗಳು ನಾವು ಹೇಗೆ ನಾವು ಚೆನ್ನಾಗಿ ನಾವು ಮಾಡ್ಕೊಳ್ಳೋದು, ಇದಕ್ಕೆ ಹಸುಗೂ ಮತ್ತು ಅದಕ್ಕೆ ಏನು ಸಂಬಂಧ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ವಿಸ್ತರಿಸ್ಬೋದಾ? ಎಕ್ಸಾಕ್ಟ್ಲಿ. ಸೊ ಒಂದು ನಾವು ಹೀಲ್ ಅಂತ ಹೇಳ್ತಾ ಇದ್ದೀವಿ, ಹೆಲ್ತ್, ಎನ್ವಿರಾನ್ಮೆಂಟ್, ಅಗ್ರಿಕಲ್ಚರ್, ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲ್ ನಮ್ಮದು ಹೆಂಗಾಗಿದೆ, ಸೊ ನಾವು ಈಗ ನೋಡಿದ್ರೆ ಯಾರೂ ಹೊರಗಡೆ ಬರಲ್ಲ. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿ, ಇಂಜೆಕ್ಷನ್ ತಗೋ, ಅಥವಾ ಇದು ಎಷ್ಟೊಂದು ಲೈಫ್ ಸ್ಟೈಲ್ ಹೇಳುವಾಗ ಅನಿಸ್ತಾ ಇದೆ, ನಾವು ಇದನ್ನು ಕೂಡ ಸ್ಟುಡಿಯೋ ಇಂದ ಮಾಡಕ್ ಬದಲು ಗೋಶಾಲೆಯಲ್ಲೇ ಇದ್ದಿದ್ರು ಮಾಡಿದ್ರೆ ಬಹಳ ಚೆನ್ನಾಗಿರ್ತಿತ್ತು, ಇನ್ನೂ ಚೆನ್ನಾಗಿರ್ತಾ ಇತ್ತು. ಹೌದು, ನೆಕ್ಸ್ಟ್ ಟೈಮ್ ಮಾಡೋಣ ನಮ್ಮ ಆಯುಷ್ ಟೀಮ್ ಜೊತೆಯಲ್ಲಿ ಹೋಗಿ ಗೋಶಾಲೆಯಿಂದ ಒಂದು ಲೈವ್ ಮಾಡೋಣ. ಸೊ ಆ್ಯಂಡ್ ದೆನ್ ಲೈಫ್ ಸ್ಟೈಲ್ ಡಿಸೀಸಸ್, ಎಷ್ಟೊಂದು ಜನಕ್ಕೆ ಡಯಾಬಿಟೀಸ್, ಒಬೆಸಿಟಿ ಇದೆಲ್ಲ ಹೇಳ್ತಾರೆ. ಸೊ ಇದೆಲ್ಲ ಆಗ್ತಿರೋದು ಯಾವ್ದ್ರಿಂದ? ನಾವು ತುಂಬ ವಿಷಪೂರಿತ ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಈಗ. ಸೊ ವಿ ಆರ್ ಇನ್ ದ ನೇಮ್ ಆಫ್ ಗ್ಲೋಬಲೈಸೇಷನ್ ನಾವು ವೆಸ್ಟರ್ನೈಸ್ ಆಗ್ತಾ ಇದ್ದೀವಿ. ನಮ್ಮ ಹಿಂದಿನ ಜನ್ರೇಷನ್ಸ್ ಏನೇನೆಲ್ಲ ಹೇಳ್ಕೊಂಡು ಬಂದರು ಅದನ್ನೆಲ್ಲ ಬಿಟ್ಟು ನಾವು ಪಾಶ್ಚಾತ್ಯದ ಕಡೆ ಒಲವು ತೋರಿಸ್ತಾ ಇದ್ದೀವಿ. ಸೊ ಇದರಿಂದಾಗಿ ಏನಾಗ್ತಾ ಇದೆ, ನಮ್ಮದು ಲೈಫ್ ಸ್ಟೈಲ್, ನಮ್ಮದು ಅಗ್ರಿಕಲ್ಚರಲ್ಲಿ ತುಂಬ ವಿಷಪೂರಿತ ಕೆಮಿಕಲ್ಸ್ನ ಹಾಕ್ತಾ ಇದ್ದೀವಿ. ಮಣ್ಣಿನ ನ್ಯಾಚುರಲ್ ಫಲವತ್ತತೆ ಏನಿದೆ ಅದನ್ನು ಬಿಟ್ಟು ನಾವು ಇನ್ನೂ ಜಾಸ್ತಿ ಪ್ರೊಡಕ್ಷನ್ ಬೇಕು, ಜಾಸ್ತಿ ಆಹಾರ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಅದರಲ್ಲಿ ಕೆಮಿಕಲ್ಸ್ ಹಾಕಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ.
ಈ ಕೆಮಿಕಲ್ಸ್ ಎಲ್ಲ ಬಿಟ್ಟು ನಾವು ಇನ್ನೇನಾದರೂ ಮಾಡ್ಬೋದಾ? ಆವಾಗ ತಲೆಗೆ ಬರೋದು ಹಸುವಿನ ಸಗಣಿ, ಹಸುವಿನ ಗೋಮೂತ್ರ, ಇದೆಲ್ಲ ನಮ್ಮ ಶಾಸ್ತ್ರಗಳಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಇದರಲ್ಲಿರೋ ಮೆಡಿಸಿನಲ್ ಪ್ರಾಪರ್ಟೀಸ್, ಇದು ನಮಗೆ ನಮ್ಮ ಮಣ್ಣಿನ ಫಲವತ್ತತೆನ ಹೆಂಗೆ ಜಾಸ್ತಿ ಮಾಡುತ್ತೆ ಅದೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇತ್ತು until 1965 when we had green revolution and we started using a lot of chemicals. So ಹಸು ನಮ್ಮ ಆರೋಗ್ಯ ಕಾಪಾಡೋದಕ್ಕೆ ಮೆಡಿಸಿನಲ್ ಪ್ರಾಪರ್ಟೀಸ್ ಮಾತ್ರ ಅಲ್ಲ, ನಮ್ಮ ಬೇಸಾಯ ಅದೆಲ್ಲ ಚೆನ್ನಾಗಿರಬೇಕು, ನಮ್ಮ ಮಣ್ಣು ಚೆನ್ನಾಗಿರಬೇಕು, ಅದು ಜಾಸ್ತಿ ಉತ್ಪತ್ತಿ ಮಾಡಬೇಕು ಅಂದರೆ ಹಸುವಿನ ಉತ್ಪನ್ನಗಳು ಬಹಳ ಮುಖ್ಯ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೀವಿ, ಈಗ ಆರ್ಗ್ಯಾನಿಕ್ ವೆಜಿಟಬಲ್ಸ್ ತಿಂತಿದ್ದೀವಿ ಅಂತೀವಿ. ಸೊ ಈ ಆರ್ಗ್ಯಾನಿಕ್ ಬರೋದೆಲ್ಲಿಂದ? ಹಸುವಿನಿಂದ. ಸೊ ಅದು ಇದರ ಕನೆಕ್ಷನ್. ಹೀಲ್ ಇಸ್ ಟೋಟಲಿ ಕನೆಕ್ಟೆಡ್ ಟು ಹಸು. ಭಾಳ ಚೆನ್ನಾಗಿ ಹೇಳಿದ್ರಿ. ಅಂದರೆ ಆರ್ಗ್ಯಾನಿಕ್ ಅಂತ ಹೇಳುವಾಗ ಇವತ್ತಿಗೆ ತುಂಬ ಅದು ಕಾಸ್ಟ್ಲಿ ಆಗಿದೆ, ಸಾಮಾನ್ಯರು ಅದಕ್ಕೆಲ್ಲ ಅದನ್ನು ಅಫೋರ್ಡಬಿಲಿಟಿ ಅಂತ ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾವ ಕಾರಣದಿಂದ ಆಗ್ತಿದೆ? ಮೇ ಬಿ ಪೃಥ್ವಿ ಆರ್ ಅಶ್ವಿನಿ ಅದರ ಏನಾದರೂ ಸ್ವಲ್ಪ ಅಫೋರ್ಡಬಿಲಿಟಿ ಅಂದಾಗ, ಈಗ ಯಾವುದೇ ವಸ್ತು ಆಗಲಿ, ಲೈಕ್ ಎಕ್ಸಾಂಪಲ್ ಸಪ್ಲೈ ಕಮ್ಮಿ ಇದ್ದಾಗ ಆಟೋಮೆಟಿಕ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇನಿದೆ ಅದನ್ನು ತುಂಬ ಸ್ವಲ್ಪ ಜನ ಅಳವಡಿಸ್ಕೊಂಡು ಲೈಕ್ ದೇ ಆರ್ ಡೂಯಿಂಗ್ ಇಟ್. ಸೊ ಅದೇ ಕೆಮಿಕಲ್ ಫಾರ್ಮಿಂಗ್ ಆದರೆ ಫರ್ಟಿಲೈಸರ್ ಯೂಸ್ ಮಾಡೋದು ಎಲ್ಲರೂ ಇಟ್ ಈಸ್ ವೆರಿ ಮಚ್ ಕಾಮನ್. ಸೊ ಈಲ್ಡ್ ಜಾಸ್ತಿ ಬರುತ್ತೆ, ಎಲ್ಲರೂ ಅದರ ಕಡೆಗೆ ಹೋಗ್ತಿದ್ದಾರೆ. ಸೊ ಅಫ್ಕೋರ್ಸ್ ಅದು ಈಲ್ಡ್ ಕೂಡ ಜಾಸ್ತಿ ಇರೋದ್ರಿಂದ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಆರ್ಗ್ಯಾನಿಕ್ ಅಂತ, ಸೊ ಇದರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು ಜನನೂ ಕಮ್ಮಿ ಇದ್ದಾರೆ. ಸೊ ಅದರಿಂದ ನಮಗೆ ಸಿಗೋ ಐಟಮ್ಸ್ ಕೂಡ ಸಪ್ಲೈ ಕಡಿಮೆ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇದೆ. ಬಹಳಷ್ಟು ಜನ ಉಪಯೋಗ ಜಾಸ್ತಿ ಮಾಡುವಾಗ, ಫಾರ್ ಎಕ್ಸಾಂಪಲ್ ನಮ್ಮ ಆಯುಷ್ ಟಿವಿಯ ವೀಕ್ಷಕರು ಯಾರೆಲ್ಲ ನೋಡ್ತಿದ್ದಾರೆ ಅವರೆಲ್ಲ ಇನ್ನೂ ಜಾಗೃತರಾಗಿ ಆರ್ಗ್ಯಾನಿಕ್ ಈ ಸಾವಯವ ಕೃಷಿಯಿಂದ ಬರುವಂತಹ ಪದಾರ್ಥಗಳನ್ನು ಬಳಸುವಾಗ ಇನ್ನೂ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ, ಅದರಿಂದ ಅಫೋರ್ಡಬಿಲಿಟಿ ಆಗುತ್ತೆ ಅಂತ ನಾವು ತಿಳ್ಕೊಬಹುದು. ಹೌದು, ಇದೇ ರೀತಿ ಎಲ್ಲ ಫಾರ್ಮರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿಕೊಂಡು ಮಾಡ್ತಿರೋಂಥ ಕೃಷಿ ಕೂಡ, ಸೊ ಅವರು ಸ್ವಿಚ್ ಆದರೆ ಆರ್ಗ್ಯಾನಿಕ್ ಕಡೆಗೆ ದೇರ್ ವಿಲ್ ಬಿ ಮೋರ್ ನಂಬರ್ ಆಫ್ ಪೀಪಲ್. ತುಂಬ ಜನ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ, ಆಗ ಈಲ್ಡ್ ಅಫ್ಕೋರ್ಸ್ ಕಮ್ಮಿ ಅಂತಿಲ್ಲ, ಇಟ್ ಈಸ್ ಮೋರ್ ಆರ್ ಲೆಸ್ ಸೇಮ್. ಸೊ ಆದಷ್ಟು ಹೆಚ್ಚಿನ ಜನ ಮಾಡ್ತಾ ಹೋದಾಗ ನಮಗೆ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ. ಕೃಷಿಕರು ಯಾರು ಫಾರ್ಮರ್ಸ್ ಇದನ್ನ ಮಾಡ್ತಿರ್ತಾರೆ ಅವರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋ ರೀತಿಯಲ್ಲಿ ಗೋಪಾಲ್ಸ್ ಏನಾದರೂ ಕಾರ್ಯಕ್ರಮ ಏನಾದರೂ ಇನಿಷಿಯೇಟಿವ್ ಮಾಡ್ತಿರ್ತಾ? ಯಾಕಂದರೆ ನಾವಿಷ್ಟು ಇಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಬೋದು, ಬಟ್ ಅಲ್ಲಿ ಫೀಲ್ಡಲ್ಲಿ ಇದ್ದು ಮಾಡುವಂಥವ್ರು ಅವರು. ಸೊ ಅನ್ಲೆಸ್ ದೇ ಹ್ಯಾವ್ ಅ ಚೇಂಜ್, ಈಗ ಅವ್ರ ತಲೆಯಲ್ಲಿ ತುಂಬ ಇತ್ತೀಚೆಗೆ ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಅವ್ರು ತುಂಬ ಆಗಿರುತ್ತೆ. ಅವರಲ್ಲಿ ಪರಿವರ್ತನೆ ಮಾಡೋ ರೀತಿಯಲ್ಲಿ ಗೋಪಾಲ್ಸ್ ಏನಾದರೂ ಇನಿಷಿಯೇಟಿವ್ ತೊಗೊಂಡಿದೆಯಾ? ನಮ್ಮಲ್ಲಿ ಬೆಂಗಳೂರು ಒಂದೇ ಅಲ್ಲದೆ ಕರ್ನಾಟಕದ ನಾರ್ತನ್ ರೀಜನ್ ಅಂದರೆ ಗುಲ್ಬರ್ಗಾ ರೀಜನಲ್ಲಿ ಆರ್ಗ್ಯಾನಿಕ್ ಇನ್ಪುಟ್ ಸೆಂಟರ್ಸ್ ಅಂತ ಮೊದಲು 5 ಮಾಡಿದ್ವಿ. ಈಗ ಇನ್ನೊಂದೆರಡು ಜೋಡಣೆ ಆಗಿದೆ, 7 ಆರ್ಗ್ಯಾನಿಕ್ ಇನ್ಪುಟ್ ಸೆಂಟರ್. ಇದರ ಉದ್ದೇಶ ಏನಂದರೆ ಆ ಊರಿನ ಕೆಲವು ಕೃಷಿಕರನ್ನು ಒಂದು ಮಾಡಿಸಿ ಒಬ್ಬರಿಗೆ ಇನ್ಚಾರ್ಜ್. ಸೊ ಅಲ್ಲಿ ಆರ್ಗ್ಯಾನಿಕ್ ರೀತಿಲಿ ಈಗ ಹೇಗೂ ಅವ್ರು ಫರ್ಟಿಲೈಸರ್ಸ್ಗೆ ಖರ್ಚು ಮಾಡಬೇಕು. ಸೊ ನಮ್ಮ ಹತ್ರ ಅವರಿಗೆ ದಿನನಿತ್ಯ ಸಿಗೋ ಗೋಮೂತ್ರ, ಗೊಬ್ಬರ ಮತ್ತು ಈ ಬೇಸನ್, ಯಾವುದೇ ರೀತಿಯ ಹಿಟ್ಟಾಗಿರ್ಬೋದು, ಬೆಲ್ಲ ಆಗಿರ್ಬೋದು, ಇದೆಲ್ಲ ಯಾವಾಗಲೂ ಸಿಗ್ತಿರುತ್ತೆ ಅವರಿಗೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಗೊಬ್ಬರ ಮಾಡಿ ಅದನ್ನು ಹೇಗೆ ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ಬೋದು ಅವರ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಅನ್ನೋದು ನಾವು ಮಾಡ್ತಾ ಇದ್ದೀವಿ. ಒಂದು 5-6 ವರ್ಷದಿಂದ ಇದು ನಡೀತಾನೆ ಬರ್ತಿದೆ. ಇದು ಒಂದು. ಆ್ಯಂಡ್ ಈಗ ಎಲ್ಲರೂ ಅಗ್ರಿಕಲ್ಚರಲ್ಲಿ ಇರೋ ಕೃಷಿಕರಿಗೆ ಬೆಳಗ್ಗಿಂದ ಸಂಜೆವರೆಗೂ ಅವ್ರ ಕೃಷಿ ಭೂಮಿಯಲ್ಲೇ ಇರ್ತಾರೆ. ಸೊ ಅವರಿಗೆ ಟೈಮ್ ಇಲ್ಲ. ಸೊ ಅವ್ರು ಹೇಗೆ ಮಾಡಬೇಕಂದ್ರೆ ಅದರ ಉದ್ದೇಶನೇ ಈ ಆರ್ಗ್ಯಾನಿಕ್ ಇನ್ಪುಟ್ ಸೆಂಟರ್. ಇಲ್ಲಿ ಏನು ಮಾಡ್ತಾರೆ, ಒಂದಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಒಂದೇ ಟೈಮಲ್ಲಿ ಒಂದು ಆರ್ಗ್ಯಾನಿಕ್ ಇನ್ಪುಟ್ ಸೆಂಟರ್ನ ಕೆಪಾಸಿಟಿ ಒಂದು 100 ಎಕರೆಗೆ ಆಗೋಷ್ಟು ಗೊಬ್ಬರ ಅದು ಸ್ಟೋರ್ ಮಾಡಿ ಇಟ್ಕೊಂಡು ಅಲ್ಲಿಗೆ ಸಪ್ಲೈ ಮಾಡ್ಬೋದು. ಸೊ ಇದೇ ರೀತಿ ನಾವು ಪ್ರತಿ ತಿಂಗಳಾಗ್ಬೋದು, ಪ್ರತಿ ವಾರ ಆಗ್ಬೋದು. ಸೊ ಒಂದು ಇನ್ಪುಟ್ ಸೆಂಟರ್ ಅಂತ ಮಾಡಿ ಇಟ್ಕೊಂಡಾಗ ಸೊ ಅಲ್ಲಿನ ಆ ಊರಿನ ಜನರಿಗೆ ಸಾಕಾಗುವಷ್ಟು ಮ್ಯಾನ್ಯೂರ್ ಅಥವಾ ಗೊಬ್ಬರ ಅವರಿಗೆ ಅಲ್ಲಿ ಸಿಗತ್ತೆ. ಸೊ ಈ ರೀತಿ ಅವರು ಕೆಮಿಕಲ್ ಫರ್ಟಿಲೈಸರ್ಸಿಂದ ಆರ್ಗ್ಯಾನಿಕ್ ಕಡೆಗೆ ಸ್ವಿಚ್ ಆಗ್ಬೋದು. ಭಾಳ ಸಂತೋಷ. ಈ ಕಾರ್ಯಕ್ರಮ ಏನು ಜನವರಿ 7
ಬೆಳಗ್ಗೆ 6 ಗಂಟೆಗೆ ಕಬ್ಬನ್ ಪಾರ್ಕಲ್ಲಿ ಶುರುವಾಗುವಂತಹ ವಾಕ್ ಟು ಹೀಲ್ ಕಾರ್ಯಕ್ರಮ ಏನಿದೆ, ಸೊ ಅದರಲ್ಲಿ ಇಂತಹ ಕೃಷಿಕರು ಕೂಡ ಬರ್ತಿರ್ತಾರ, ಅಗ್ರಿಕಲ್ಚರ್ ಫಾರ್ಮರ್ಸು ಅವರು ಕೂಡ ಏನಾದರೂ ಬರೋದು, ನಾವು ಅವರನ್ನ ನೋಡುವಂಥದ್ದು ಅಥವಾ ಅವ್ರ ಜೊತೆ ನಾವು ಏನಾದರೂ ಮಾತಾಡುವಂತಹ ಇಂತಹ ಅವಕಾಶ ಏನಾದ್ರು ಇರ್ತಾ ಅಶ್ವಿನಿ ಅವರೇ ಕಾರ್ಯಕ್ರಮದಲ್ಲಿ? ಫಾರ್ಮರ್ಸ್ ಕೂಡ ಅವರು ಬರ್ತಾರೆ. ಸೊ ನಾವೇನು ಮಾತಾಡಿದ್ವಿ, ಆರ್ಗ್ಯಾನಿಕ್ ಇನ್ಪುಟ್ ಸೆಂಟರ್ಸ್, ಇದು ಬರೀ ಆರ್ಗ್ಯಾನಿಕ್ ಇನ್ಪುಟ್ ಸೆಂಟರ್ಸ್ ಅಲ್ಲದೆ ವಿ ಅಡಾಪ್ಟ್ ಫಾರ್ಮರ್ಸ್. ಸೊ ಅವರಿಗೆ ಉತ್ತಮವಾದ ತರಬೇತಿ ಕೊಡೋಕ್ಕೆ, ಅಂದರೆ ಹೆಂಗೆ ಸಾವಯವ ಕೃಷಿ ಹೆಂಗೆ ಮಾಡೋದು ಅದ್ರ ಬಗ್ಗೆ ತರಬೇತಿ ಕೊಡೋಕ್ಕೆ, ಅಥವಾ ಅವ್ರಿಗೆ ಸಾವಯವ ಕೃಷಿ ಬಗ್ಗೆ ಅರಿವು ಮೂಡಿಸೋಕ್ಕೆ, ಆ್ಯಂಡ್ ಅವ್ರದ್ದು ಸಸ್ಟೆನೆನ್ಸ್ನ ನಾವು ನೋಡ್ಕೊಳ್ಳೋಕ್ಕೆ, ಅಂದರೆ ಅವ್ರ ಜೀವನಾಂಶ ಏನಿದೆ ಅದನ್ನು ನಾವು ನೋಡಿಕೊಂಡ್ರೆ ಅವರು ಅದನ್ನು ಸಾವಯವ ಕೃಷಿನ ಅಳವಡಿಸ್ಕೋತಾರೆ. ಇದನ್ನು ನಾವು ಹೆಂಗೆ ಮಾಡೋದು, ಅದಕ್ಕೆ ನಾವು ರೈತರನ್ನು ಅಡಾಪ್ಟ್ ಮಾಡ್ಕೋತೀವಿ. ಸೊ ಈ ರೈತರನ್ನ ಅಡಾಪ್ಟ್ ಮಾಡ್ಕೊಂಡಾಗ ಅವ್ರನ್ನೂ ನಾವು ಎಕ್ಸಾಂಪಲ್ ಆಗಿ ತೋರಿಸ್ಬೇಕಾಗತ್ತೆ, ರೈಟ್? ಸೊ ಟು ಟೆಲ್ ದ್ಯಾಟ್ ನಾವು ಈಗ ಜನರ ಎದುರುಗಡೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಮಧ್ಯೆ ಅವರಿದ್ದು ಮಾತಾಡಿದಾಗ ಜನಕ್ಕೆ ಗೊತ್ತಾಗುತ್ತೆ ಹೀಗೂ ರೈತರನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ದೇ ಕ್ಯಾನ್ ಕಮ್, ಯಾರೆಲ್ಲ ಬರ್ತಾರೆ ವಾಕ್ ಟು ಹೀಲ್ಗೆ, ಅವರು ನಮ್ಮ ಜೊತೆ ಇದ್ದು ನಮ್ಮ ರೈತರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿ ಅವರ ಫೀಡ್ಬ್ಯಾಕ್ ಎಲ್ಲ ಕೂಡ ತಿಳ್ಕೊಬೋದು, ಅವ್ರು ಹೆಂಗೆ ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂತ. ಬಹಳ ಅದ್ಭುತ ಯೋಚನೆ. ಸೊ ನೋಡಿದರೆ ಆಯುಷ್ ವಾಹಿನಿಯ ಆತ್ಮೀಯ ವೀಕ್ಷಕರೇ, ನಾವೆಲ್ಲರೂ ಇಂತಹ ಒಂದು ಅವಕಾಶ ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ವಾಕ್ ಟು ಹೀಲ್ ಕಾರ್ಯಕ್ರಮದಲ್ಲಿ ರೈತರ ಜೊತೆಯಲ್ಲಿ ನಾವೆಲ್ಲ ಅವ್ರು ಮಾತಾಡಿಸುವಂಥದ್ದು, ಅವ್ರು ನೋಡುವಂಥದ್ದು, ಅವರ ಅನುಭವ ಹೇಗಿರುತ್ತೆ, ಅವ್ರು ಏನು ಕೃಷಿ ಮಾಡ್ತಾರೆ, ಅವರ ಕಷ್ಟ ನಷ್ಟಗಳು ಏನು ಇತ್ಯಾದಿ ಕೂಡ ನಾವು ವಿಷಯಗಳು ತಿಳ್ಕೊಳ್ಳುವಂತಹ ಅವಕಾಶ ಇದೆ. ಸೊ ಭಾಳಷ್ಟು ಸೆಲೆಬ್ರಿಟಿಗಳಷ್ಟೇ ಅಲ್ಲ, ಸೆಲೆಬ್ರಿಟೀಸ್ ಬರ್ತಾರೆ, ಅವರು ವಾಕ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಕೂಡ ಭಾಳಷ್ಟು ಜನ ಕಾಲೇಜಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಈಗ ಪೃಥ್ವಿ ಅಂತಹ, ಅಶ್ವಿನಿ ಅಂತ IT ಕಂಪನಿಯ ಎಂಪ್ಲಾಯೀಸ್ ಸಾಕಷ್ಟು ಜನ TCS ಇತ್ಯಾದಿ ಕಂಪನಿಯಿಂದ ಕೂಡ ಬರ್ತಾರೆ ಅಂತ ಕೇಳಿಪಟ್ಟಿದೆ. ಅವರಷ್ಟೇ ಅಲ್ಲ, ರೈತರು ಬರ್ತಿದ್ದಾರೆ. ಸೊ ಅವರೆಲ್ಲರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಅವತ್ತು ವಾಕ್ ಟು ಹೀಲ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ನಾನು ಕೂಡ ಮತ್ತೊಮ್ಮೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ, ಗೋಪಾಲ್ಸ್ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರಿಗೂ ಒಂದು ತುಂಬ ಹೃದಯದ ಒಂದು ಆಹ್ವಾನ ಕೊಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ವಾಕ್ ಟು ಹೀಲ್ ಕಾರ್ಯಕ್ರಮ ಜನವರಿ 7 ಬೆಳಗ್ಗೆ 6 ಗಂಟೆ ಅಷ್ಟಕ್ಕೆ ನಾವು ಸೇರೋಣ. ಮತ್ತೆ ನಿಮ್ಗೆ ಗೊತ್ತಿರೋವರೆಗೆ ಈ ವಿಡಿಯೋ ಈಗ ನೋಡ್ತಿದ್ದೀರಾ, ನೀವೀಗ ಆಯುಷ್ ವಾಹಿನಿಯಲ್ಲಿ ಕಾರ್ಯಕ್ರಮ ನೋಡ್ತಿದ್ದೀರಾ, ತಕ್ಷಣ ಇದರ ಬಗ್ಗೆ ಮಾಹಿತಿ ಏನಿದೆ ನೀವು ಅದನ್ನು ತಗೊಂಡು ನೀವು ಕೂಡ ಎಲ್ಲರಿಗೂ ಅದನ್ನ ಬಗ್ಗೆ ಹಂಚಿ. ಹಾಗೂ ನೋಡಿ, ಈಗ ಇನ್ನೊಂದಷ್ಟು ಜನ ನಮ್ಮ ಗಣ್ಯ ವ್ಯಕ್ತಿಗಳು, ಪ್ರೇರಣಾದಾಯಕರು ಅಂತಹ ಕೆಲವೊಂದು ವ್ಯಕ್ತಿಗಳು ಈ ಕಾರ್ಯಕ್ರಮದ ಬಗ್ಗೆ ಅವ್ರೇನು ಹೇಳಿದ್ದಾರೆ ಅಂತ ನಾವು ಮತ್ತೊಮ್ಮೆ ಅವರ ಒಂದು ಸಂದೇಶವನ್ನು ನೋಡೋಣ, ಕೇಳೋಣ. ಆತ್ಮೀಯ ಆಯುಷ್ ವಾಹಿನಿಯ ಮಿತ್ರರೇ, ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪೃಥ್ವಿ ಭಟ್. ನಮ್ಮ ದೈನಂದಿನ ಜೀವನದಲ್ಲಿ ಆಹಾರ, ಕೆಲಸ ಎಷ್ಟು ಇಂಪಾರ್ಟೆಂಟೋ ಹಾಗೆ ನಮ್ಮ ಉತ್ತಮ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದಕ್ಕೋಸ್ಕರ ಗೋಪಾಲ್ಸ್ ತಂಡವು ಒಂದು ಹೊಸದಾದ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಅದುವೇ ಈ ಬರುವ ವರ್ಷ 2024 ಜಾನ್ವರಿ 7ನೇ ತಾರೀಕು ನಮ್ಮ ಬೆಂಗಳೂರಿನ ಕಬ್ಬನ್ ಪಾರ್ಕಿನಲ್ಲಿ ಬೆಳಗ್ಗೆ 6 ಗಂಟೆಗೆ 4 ಕಿಲೋಮೀಟರ್ಗಳ ವಾಕಥಾನ್ ಅನ್ನು ಏರ್ಪಡಿಸಿದ್ದಾರೆ. ಸೊ ಹೊಸ ವರ್ಷ ಒಂದು ಹೊಸದಾದ ಕಾರ್ಯಕ್ರಮದೊಂದಿಗೆ ಸ್ಟಾರ್ಟ್ ಮಾಡೋಣ. ಎಲ್ಲರೂ ತಪ್ಪದೇ ಬನ್ನಿ, ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಇದೇ ಬರುವ ಜಾನ್ವರಿ 7ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಕಬ್ಬನ್ ಪಾರ್ಕ್. ಜೈ ಶ್ರೀರಾಮ್. ಗಾವೋ ವಿಶ್ವಸ್ಯ ಮಾತರಃ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬದುಕುವಂತ ರೀತಿಯಲ್ಲಿ ನಾವೆಷ್ಟು ಈಕೋ ಫ್ರೆಂಡ್ಲಿ ಅಥವಾ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂತ ಅನ್ಕೊಂಡ್ರು ಕೂಡ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ರೀತಿ ಒಂದು ಪೊಲ್ಯೂಷನ್ ನಮಗೆ ನಡೀತಾ ಇರುತ್ತೆ. ಇಲ್ಲ ಸರ್, ನಾ ಎಲ್ಲ ಒಳ್ಳೆ ಮೆಥಡ್ ಪಾಲಿಸ್ತೀನಿ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಆದ್ರೆ ಅದರಲ್ಲೂ ಎಷ್ಟೋ ನಮಗ್ ಗೊತ್ತಿಲ್ಲದಿರುವಂತಹ ವಿಷಯಗಳು ಇರ್ತದಲ್ಲ. ಸೊ ಅದನ್ನ ನೀವು ತಿಳ್ಕೊಬೇಕು ಅಂದ್ರೆ, ಪ್ರಕೃತಿಗೆ ಮತ್ತಷ್ಟು ಹತ್ರ ಆಗ್ಬೇಕು ಅಂತಂದ್ರೆ, ಈ ಪ್ರಕೃತಿ ಈಕೋ ಬ್ಯಾಲೆನ್ಸ್ ಸಮತೋಲನದಲ್ಲಿ ನಮ್ಮ ಇಡೀ ಜೀವನದಲ್ಲಿ ಹೆತ್ತ ತಾಯಿಗೂ ಮಿಗಿಲಾಗಿ ನಮಗೆ ಹಾಲು, ಮೊಸರು, ತುಪ್ಪ ಪ್ರತಿಯೊಂದು ಕೊಟ್ಟು ಪುಣ್ಯಕೋಟಿಯಾಗಿ ಕಾಮಧೇನುವಾಗಿ ನಮ್ಮನ್ನು ಸದಾ ಕಾಪಾಡುವಂತಹ ತಾಯಿ ಗೋಮಾತೆ ನಮ್ಮ ಜೀವನದಲ್ಲಿ ಎಷ್ಟು ಎಕೋ ಫ್ರೆಂಡ್ಲಿ ಆಗಿ ನಮಗೆ ಬದುಕಲಿಕ್ಕೆ ಆಕೆಯ ಸಹಾಯದಿಂದ ಸಾಧ್ಯವಿದೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಇದೇ ಜನವರಿ 7ನೇ ತಾರೀಕು
ಕಬ್ಬನ್ ಪಾರ್ಕ್ನಲ್ಲಿ ಜನವರಿ 7 ಕಬ್ಬನ್ ಪಾರ್ಕ್ ಅಲ್ಲಿ ಬೆಳಗ್ಗೆ 6:30ಕ್ಕೆ ವಿ ಗೋಪಾಲ್ಸ್ ತಂಡದಿಂದ ವಾಕಥಾನ್ ಹಮ್ಮಿಕೊಂಡಿದ್ದಾರೆ. ಸುಮಾರು 4 ಕಿಲೋಮೀಟರ್ ಹತ್ತತ್ರ ಈ ಒಂದು ವಾಕಥಾನ್ ಇರುತ್ತೆ. ಫ್ರೆಶ್ ಆಗಿ ಬೆಳಗ್ಗೆ ಬನ್ನಿ, ನಾವೆಲ್ಲರೂ ಸೇರೋಣ ಅಲ್ಲಿ. ಸೊ ಒಳ್ಳೆ ವಿಷಯಕ್ಕಾಗಿ ನಡೆಯೋಣ, ಜೀವನದಲ್ಲಿ ಮುನ್ನಡೆಯೋಣ, ಹಾಗೂ ಗೋಮಾತೆಯ ಬಗ್ಗೆ ಮತ್ತಷ್ಟು ಈಕೋ ಫ್ರೆಂಡ್ಲಿ ಉತ್ಪಾದನೆಯ ಬಗ್ಗೆ, ನಮ್ಮ ನೆಲದ ಒಂದು ಕಲ್ಟಿವೇಶನ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ನೀವೆಲ್ಲರೂ ಕೂಡ ಜೊತೆಯಾಗಿ ಬನ್ನಿ, ನಾನು ಕೂಡ ಬರ್ತೀನಿ ಅಂತ ಹೇಳ್ತೀನಿ. ಜನವರಿ 7ನೇ ತಾರೀಕು ಬೆಳಗ್ಗೆ 6:30ಕ್ಕೆ ಕಬ್ಬನ್ ಪಾರ್ಕ್ ಅಲ್ಲಿ ಎಲ್ಲರೂ ಸೇರೋಣ. ನಮಸ್ಕಾರ. Hello everybody. Namaste. My name is Vidya. I am a fitness trainer and an ultra endurance cyclist. I am very happy and excited to invite you all for this Gopal's Walkathon Walk to Heal 2024, which is happening on 7th January morning 6:30 a.m. sharp at a Kabban Park. I walk for this cause and I believe in HEAL, which is health, environment, agriculture and lifestyle. Will you also join me? What are you waiting for? Register soon to avail all the early bird offers, and most importantly, please spread this word to your near and dear ones. Let's make this walkathon a very successful one and make a very positive impact on the sustainable living. See you all in the walkathon. Thank you. ಆತ್ಮೀಯ ವೀಕ್ಷಕರೇ, ಬ್ರೇಕ್ ನಂತರ ಗೋಪಾಲ್ಸ್ ವಾಕ್ ಟು ಹೀಲ್ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಹಳಷ್ಟು ಜನ ಈ ಸಂವಾದವನ್ನು ನೋಡ್ತಿರುವಾಗ ಕೆಲವೊಂದು ಪ್ರಶ್ನೆಗಳು ಅವರಿಗೆ ಬರ್ತಿರುತ್ತೆ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಖಂಡಿತ ಅದು ಕಾರ್ಯಕ್ರಮದ ಬಗ್ಗೆ ಇರ್ಬೋದು, ನಾವು ಹೇಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಇತ್ಯಾದಿ ಅನೇಕ ವಿಷಯಗಳು ನಮಗಿರುತ್ತೆ. ಖಂಡಿತ ಕಾಲ್ ಮಾಡಿ, ಅದಕ್ಕೆ ನಮ್ಮ ಗೋಪಾಲ್ಸ್ ವಾಲಂಟಿಯರ್ಸ್ ನಿಮಗೆ ತಕ್ಕ ಉತ್ತರವನ್ನು ಹೇಳ್ತಾರೆ. ಐ ಥಿಂಕ್ ಈ ಕೂಡ ಒಬ್ಬರು ವೀಕ್ಷಕರು ಒಂದು ಪ್ರಶ್ನೆ ಜೊತೆಯಲ್ಲಿ ಕಾಲಲ್ಲಿ ಜಾಯಿನ್ ಆಗಿದ್ದಾರೆ. ಅವರ ಪ್ರಶ್ನೆ ಏನಂತ ನಾವು ನೋಡೋಣ. ನಮ್ಮ ವಾಲಂಟಿಯರ್ಸ್ ಪೃಥ್ವಿ ಮತ್ತು ಅಶ್ವಿನಿ ಅವರು ಅವರ ಪ್ರಶ್ನೆಗೆ ಸಮಾಧಾನ ಹೇಳ್ತಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾವು ಚಂದ್ರು ಅಂತ ಮಾತಾಡ್ತಾ ಇರೋದು ಇಲ್ಲಿ ಹೆಸರುಘಟ್ಟದಿಂದ. ಚಂದ್ರು ಅವರೇ, ಸ್ವಾಗತ ನಿಮಗೆ. ಹೇಳಿ ನಿಮ್ಮ ಪ್ರಶ್ನೆ. ಇದು ಎಲ್ಲಿ ನಡೀತಾ ಇದೆ, ನಾವು ಜಾಯ್ನ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಸ್ವಲ್ಪ ಡೀಟೇಲ್ಸ್ ನಾನು ಹೇಳ್ತೀರಾ? ಪೃಥ್ವಿ ಅವರು. ಓಕೆ, ಹೆಸರು ಹೇಳಿ. ಚಂದ್ರು. ನಮಸ್ತೆ ಚಂದ್ರು ಅವರೇ. ನಮಸ್ತೆ ಸರ್. ಈ ಕಾರ್ಯಕ್ರಮ ಜನವರಿ 7ನೇ ತಾರೀಕು ಕಬ್ಬನ್ ಪಾರ್ಕ್ ನಲ್ಲಿ 6 ಗಂಟೆಯಿಂದ ಶುರು ಆಗುತ್ತೆ. 6 ಗಂಟೆಯಿಂದ ಶುರು. ಸೊ ಇದರಲ್ಲಿ ಯಾವ ಮೂಲಕ ಭಾಗವಹಿಸಬೇಕಂದ್ರೆ ಆಯುಷ್ ಟಿವಿಲಿ ನಿಮ್ಗೆ ಕೆಳಗೆ 2 ನಂಬರ್ಸ್ ಕೊಟ್ಟಿದೀವಿ. ಸೊ ಆ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗ್ಬೋದು. ಅಥವಾ ಆಯುಷ್ ಚಾನೆಲ್ ಅಲ್ಲೇ ನಮ್ದು ಆಡ್ಸ್ ರನ್ ಆಗ್ತದೆ. ವಾಕ್ ಟು ಹೀಲ್ ಅನ್ನೋ ಪೋಸ್ಟರ್ಸ್ದು ಆ್ಯಡ್ ರನ್ ಆಗ್ತದೆ. ಅದರ QR ಕೋಡ್ ಮೂಲಕ ಕೂಡ ನೀವು ಜಾಯಿನ್ ಆಗ್ಬೋದು. ಈಗ QR ಕೋಡ್ ಸ್ಕ್ಯಾನ್ ಮಾಡಿ ಮಾಡುವಂತಹ, ಅಂದ್ರೆ ಎಲ್ಲರಿಗೂ ಅದು ಗೊತ್ತಿರಲ್ಲ, ಹೇಗೆ ಅಂತ ಗೊತ್ತಿರಲ್ಲ. ಸೊ ಹಾಗಿದ್ದಲ್ಲಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಆಗ್ಬೋದು. ಹೌದು, ಯಾಕಂದ್ರೆ ಈಗ ಸ್ಕ್ಯಾನ್ ಮಾಡಿ ಮಾಡುವಾಗ ಅವರಿಗೆ ಕೆಲವರು, ಈಗ ನಾವು ರೈತರ ಬಗ್ಗೆ ಮಾತಾಡಿದ್ವಿ, ಸಾಮಾನ್ಯ ಗ್ರಾಮೀಣ ಜನಗಳು ಕೂಡ ಇದರಲ್ಲಿ ಭಾಗವಹಿಸುವಂತಹ ಉತ್ಸಾಹ. ಯಾಕಂದರೆ ಹಸು ಅಂತ ಹೇಳುವಾಗ ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಕಾರ್ಪೊರೇಟ್ಸ್, IT ಪೀಪಲ್, ಎಲ್ಲರ ಒಂದು ಕುತೂಹಲ ಇರುತ್ತೆ ನಾವು ಇದರಲ್ಲಿ ಭಾಗವಹಿಸಬೇಕು ಅಂತ. ನಮ್ಮ ಭಾರತೀಯರಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಂತ ನಮಗೆ ಭಾಳಷ್ಟು ಗೌರವ ಹಸು ಬಗ್ಗೆ ಇರೋದ್ರಿಂದ. ಸೊ ಅವರು ಚಂದ್ರು ಅವರು ಹೇಗೆ ಕೇಳಿದ್ರು ಈ ಕಾರ್ಯಕ್ರಮಕ್ಕೆ ಹೇಗೆ ನಾವು ಅಂದರೆ ಎಲ್ಲಿ ನಡೀತಾ ಇದೆ ಅಂತ ಹೇಳುವಾಗ, ಸ್ಥಳ, ಈ ಕಾರ್ಯಕ್ರಮ ವಾಕಥಾನ್ ಶುರುವಾಗೋದು ಕಬ್ಬನ್ ಪಾರ್ಕ್ ಇಂದ ಅಂತ ಶುರುವಾಗಿದೆ. ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ನಾವು ಕಬ್ಬನ್ ಪಾರ್ಕ್ ಒಳಗಡೆನೆ ಹಾಗೆ ಒಂದಷ್ಟು ವಾಕ್ ಮಾಡಿ ಬರೋದಾ, ಅಥವಾ ಯಾವ ರೀತಿಯಲ್ಲಿ ಇರುತ್ತೆ, ಎಷ್ಟು ದೂರ ವಾಕ್ ಮಾಡಬೇಕಾಗತ್ತೆ, ಅದರ ಬಗ್ಗೆ ಸ್ವಲ್ಪ. ಸೊ ಈ ವಾಕಥಾನ್ 4 ಕಿಲೋಮೀಟರ್ ವಾಕಥಾನ್ ಆಗಿರುತ್ತೆ. ಕಬ್ಬನ್ ಪಾರ್ಕ್ ನ ಬ್ಯಾಂಡ್ ಸ್ಟ್ಯಾಂಡ್ ಅನ್ನೋದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿಂದ ಶುರುವಾಗಿ ವಿಧಾನಸೌಧದ ಮುಂದೆ ಒಂದಷ್ಟು ಸಮಯ ಫೋಟೋಶೂಟ್, ಅಲ್ಲಿ ವಾಕರ್ಸ್ಗೆ ಫೋಟೋಶೂಟ್ ಮಾಡಿ ಅದ್ರ ಮೂಲಕ ಹೈಕೋರ್ಟ್ ಗೇಟ್ನ ಬಳಿ ಬಂದು ಹೈಕೋರ್ಟ್ ಮೂಲಕ ಮತ್ತೆ ಕಬ್ಬನ್ ಪಾರ್ಕ್ ಒಳಗೆ ಇಂದಾನೆ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಬ್ಯಾಂಡ್ ಸ್ಟ್ಯಾಂಡ್ ಹತ್ರನೇ ಬಂದು ಅಲ್ಲಿ ಕಾರ್ಯಕ್ರಮ ಎಂಡ್ ಆಗುತ್ತೆ ಮತ್ತು ಅವರಿಗೆ ರಿಫ್ರೆಶ್ಮೆಂಟ್ಸ್ ಇರುತ್ತೆ ವಾಕರ್ಸ್ಗೆ. ಸೊ ಈ ರೀತಿ 4 ಕಿಲೋಮೀಟರ್ ವಾಕ್ ಕಂಪ್ಲೀಟ್ ಮಾಡ್ತೀವಿ. ಸೂಪರ್. ಸೊ ನಾವೆಲ್ಲರೂ ಕೂಡ 4 ಕಿಲೋಮೀಟರ್ ನಡೆಯುವಂತಹ ಅವಕಾಶವನ್ನು ನೀವು ಅವತ್ತು ಮಾಡಿಕೊಟ್ಟಿದ್ದೀರಾ. ಹೌದು. ಅದೇ ಪ್ರೇರಣೆಯನ್ನು ನಾವು ಉಳಿಸಿಕೊಂಡು ದಿನ ವಾಕ್ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ನಮ್ಮ ಸಾಕಷ್ಟು ಜನ ವೀಕ್ಷಕರು ಕೂಡ ಅನ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಈ ಕಾರ್ಯಕ್ರಮದ ಪೋಸ್ಟರ್ ನೋಡುವಾಗ ಅದರಲ್ಲಿ ನಾವೇನೋ ಒಂದು ರಿಜಿಸ್ಟ್ರೇಷನ್ ಮಾಡುವಾಗ ಒಂದು ಪೇಮೆಂಟ್ ಅನ್ನ ಮಾಡಬೇಕು ಅಂತ ಇತ್ತು.
ನಡೆಯೋದಕ್ಕೆ ನಾನು ದುಡ್ಡು ಕೊಡಬೇಕಾ? ನಾನು ನಡೆಯೋದು ನನ್ನ ಕಾಲಿಂದ ನಡೀತಾ ಇದ್ದೀನಿ, ನಾನು ತಾನೇ ವಾಕ್ ಮಾಡೋದು, ಮತ್ತು ರೋಡಲ್ಲಿ ತಾನೇ ವಾಕ್ ಮಾಡಿದ್ರೆ ನೀವೇನೋ ಆಕಾಶದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ, ಇದಕ್ಕೆ ನಾವು ಯಾಕೆ ಪೇ ಮಾಡಬೇಕು ಅಂತ ಒಂದಷ್ಟು ಜನ ಕೇಳ್ತಾ ಇದ್ರು. ಪೇ ಮಾಡೋದು ಎಲ್ಲಿ ಹೋಗುತ್ತೆ, ಯಾವುದಕ್ಕೋಸ್ಕರ ಈ ಪೇಮೆಂಟನ್ನು ಇಟ್ಟಿದ್ದೀರಾ, ಅದರ ಬಗ್ಗೆ ಅಶ್ವಿನಿ ಅಥವಾ ಪೃಥ್ವಿ ಅವರು ಸ್ವಲ್ಪ. ಹೌದು, ಕಾಲು ನಮ್ದೇ, ನಡೆಯೋದು ನಾವೇ, ಅದು ನಿಜ. ಸೊ ಒಬ್ಬೊಬ್ಬರ ಉದ್ದೇಶ ಒಂದೊಂದಿರುತ್ತೆ ನಡೆಯೋಕೆ. ಒಬ್ಬ ಹೊಟ್ಟೆಪಾಡಿಗಾಗಿ ನಡೆಯಬೇಕಾಗತ್ತೆ, ಕಾರ್ ಇರೋನ್ ಕಾರಲ್ಲಿ ಹೋಗ್ತಾನೆ. ಸೊ ಈ ವಾಕಥಾನಲ್ಲಿ ನಡೆಯೋ ಉದ್ದೇಶ ಏನಂದರೆ, ನೀವು ಏನು ನಮಗೆ ಡೊನೇಟ್ ಮಾಡ್ತಿದ್ದೀರಾ, ಅದು ಆ್ಯಕ್ಚುಲಿ ನಾವು ಟಿಕೆಟ್ ಪ್ರೈಸ್ ಅಂತ ಹೇಳಲ್ಲ, ಡೊನೇಷನ್ ಅಂತ ಹೇಳ್ತೀವಿ. ಸೊ ಆ 350 ರೂಪೀಸ್ ಅಥವಾ 400 ರೂಪೀಸ್ ಏನು ಡೊನೇಟ್ ಮಾಡ್ತೀರಾ, ಅದನ್ನು ನಮ್ಮಲ್ಲಿ ಒಂದು ಇನಿಷಿಯೇಟಿವ್ ಇದೆ. ಅದು ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಗೋಪಾಲ್ಸ್ನ ಸ್ಪಾನ್ಸರ್ ಅ ಕಾಫ್, ನಾವು ಪುಟ್ಟದಾಗಿ ಸ್ಯಾಕ್ ಅಂತ ಕರಿತೀವಿ. ಸ್ಪಾನ್ಸರ್ ಅ ಕಾಫ್ ಅಂದರೆ ಏನಪ್ಪ ಅಂದರೆ, ನಾವೇನಾದ್ರು ಕರುನ ಕೊಡ್ತೀವಾ ಅಂತ ಕೇಳ್ಬೋದು. ಇಲ್ಲ, ಈಗ ನಾವು ಬೆಂಗಳೂರಲ್ಲಿ, ಗುಲ್ಬರ್ಗದಲ್ಲಿ, ತಮಿಳ್ನಾಡಿನ ಕೆಲವು ಭಾಗಗಳಲ್ಲಿ, ಹೈದರಾಬಾದ್ ಮತ್ತು ಡೆಲ್ಲಿಲೂ ಕೂಡ ಈ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ಒಂದಷ್ಟು ಜನ ಕೃಷಿಕರನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅವರಿಗೆ ಫಿನಾನ್ಷಿಯಲ್ ಆಗಿ ಹೆಲ್ಪ್ ಮಾಡೋದು. ಈಗ 2 ಹಸುಗಳಿದೆ ನಮ್ಮ ಹತ್ರ, ಅವರಿಗೆ ಫಾಡರ್ ಬೇಕಾಗತ್ತೆ, ಅವರಿಗೆ ಮೇವು ಹಾಕಲಿಕ್ಕೆ ದುಡ್ಡಿರಲ್ಲ. ಸೊ ಅಂಥ ಕೃಷಿಕರನ್ನ ನಾವು ಐಡೆಂಟಿಫೈ ಮಾಡಿ, ಅಥವಾ ಅವರೇ ನಮ್ಮನ್ನು ರೀಚ್ ಆದಾಗ, ಸೊ ಅವರಿಗೆ ತಿಂಗಳಿಗೆ ಇಷ್ಟು ಅಥವಾ ವರ್ಷಕ್ಕೆ ಇಷ್ಟು ಅಂತ ಹಾನರೇರಿಯಮ್ ಆಗಿ, ಧರ್ಮದ ಹಣ ಅಂತ ಹೇಳ್ಬೋದು ಕನ್ನಡದಲ್ಲಿ. ಸೊ ಆ ರೀತಿ ಹೆಲ್ಪ್ ಮಾಡ್ತೀವಿ. ಕೆಲವರಿಗೆ ಅವ್ರ ಊರಲ್ಲಿ ವಾಟರ್ ಬ್ಯಾಂಕ್ಸ್ ಅಂತ ಮೊದಲಿರ್ತಿತ್ತು, ದೊಡ್ಡ ದೊಡ್ಡ ತೊಟ್ಟಿಗಳು, ಅದು ಯಾರ್ದು ಸ್ವಂತ ಅಲ್ಲ. ಆ ಊರಿನ ಹಸುಗಳೆಲ್ಲ ಅಲ್ಲಿ ಹೋಗಿ ನೀರು ಕುಡಿಬೋದು. ಹಸುಗಳಂತಲೇ ಅಲ್ಲ, ಅಲ್ಲಿರೋ ಆ ಊರಿನ ಯಾವುದೇ ಪ್ರಾಣಿ ಆದರೂ ಅಲ್ಲಿ ಹೋಗಿ ನೀರು ಕುಡಿಬೋದು. ಆ ರೀತಿ ಒಂದಷ್ಟು ಕಡೆ ಗುಲ್ಬರ್ಗದಲ್ಲಿ ತೊಟ್ಟಿಗಳನ್ನ ನಿರ್ಮಿಸಿದ್ದೀವಿ. ಕೆಲವೊಂದು ಫಾರ್ಮರ್ಸ್ಗೆ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದೀವಿ, ಅವ್ರ ಕೃಷಿಗೆ ಹೆಲ್ಪ್ ಆಗೋ ಥರ. ಸೊ ಬೇಸಿಕಲಿ ವಾಕ್ ಟು ಹೀಲ್ ಅನ್ನುವಂತಹ ಈ ವಾಕಥಾನ್, 4 ಕಿಲೋಮೀಟರ್ ವಾಕಥಾನ್ ಏನಿದೆ, ಒಂದು ಫಂಡ್ ರೈಸಿಂಗ್ ಈವೆಂಟ್ ಅಂತ ಹೇಳ್ಬೋದು. ಈ ಮುಖಾಂತರ ಒಂದು ಸಂದೇಶವನ್ನು ಕೊಡೋದು, ಪ್ರೇರಣೆ ಕೊಡೋದು, ಎಲ್ಲರ ಉತ್ಸಾಹವನ್ನು ನಾವು ಕ್ರಿಯೇಟ್ ಮಾಡಿ, ಆ ಮುಖಾಂತರ ಅವ್ರು ಕೊಡುವಂತಹ ಒಂದು ಸಣ್ಣ ಕೊಡುಗೆ, ನಾವು ಕೊಡುವಂತಹ ದುಡ್ಡು ಎಷ್ಟಂತ ಮುಖ್ಯ ಅಲ್ಲ, ಬಟ್ ನಾವು ಕೊಡುವಂತಹ ಭಾವನೆ, ಇದು ಎಲ್ಲರೂ ಅಂದರೆ ಒಬ್ಬರೇ ಜಾಸ್ತಿ ಕೊಡೋಕ್ಕಾಗೋದಿಲ್ಲ. ಎಲ್ಲರೂ ಕೊಡುವಂತಹ ಒಂದು ಸಣ್ಣ ಪುಟ್ಟ ಹಣ ಏನಿದೆ, ಈ ಕಾರ್ಯಕ್ರಮಕ್ಕಾಗಿ ನಾವು ಕಾಂಟ್ರಿಬ್ಯೂಟ್ ಮಾಡೋದು ಏನಿದೆ, ಅದು ಎಲ್ಲವೂ ಸೇರಿ ಮತ್ತೆ ಈ ಏನು ನಮ್ಮ ಉದ್ದೇಶ ಏನಿದೆ, ಗೋಪಾಲ್ಸ್ನ ಉದ್ದೇಶ ಏನಿದೆ, ಹಸು ಸಂರಕ್ಷಣೆ, ಗೋಪಾಲರ ಸಂರಕ್ಷಣೆ, ಅದಕ್ಕೆ ನಾವು ಕೊಡೋದು ಅಂತ ನೀವು ಹೇಳಿದ್ದೀರಾ. ಬಹಳ ಉತ್ತಮವಾದಂಥ ವಿಷಯ. ನಾವು ಇದಕ್ಕೋಸ್ಕರ ಅದು ಖಂಡಿತ ಕೊಡಬೇಕು. ನಮ್ಮ ಆಯುಷ್ ವಾಹಿನಿಯ ವೀಕ್ಷಕರು ಯಾರು ನೋಡ್ತಿದ್ದಾರೆ, ಖಂಡಿತ ಅವರು ಕೂಡ ಎಲ್ಲರೂ ರಿಜಿಸ್ಟರ್ ಮಾಡಿಕೊಂಡು ತಮ್ಮ ಈ ಡೊನೇಷನ್ ಏನು ಸಣ್ಣದಾಗಿದೆ ಅದನ್ನು ಕೊಟ್ಟು ರಿಜಿಸ್ಟರ್ ಮಾಡಿ ಈ ಒಳ್ಳೆ ಉದ್ದೇಶಕ್ಕೆ ಅವರು ಕೂಡ ಪೂರಕವಾಗಿರ್ತಾರೆ ಅಂತ ಹೇಳೋಣ. ಮತ್ತೊಂದು ಕಾಲ್ ಬಂದಿದೆ ಮತ್ತೊಂದು ವೀಕ್ಷಕರಿಂದ, ಆ ಕರೆ ತಗೊಳ್ಳೋಣ. ಅವರ ಸಂದೇಹ ಏನಿದೆ ನಾವು ಅದಕ್ಕೆ ಸಂಶಯವನ್ನು ಪಡೆಯೋಣ. ನಮಸ್ತೆ ಸರ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ಶ್ರೀಲಕ್ಷ್ಮಿ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ತಮ್ಮ ಪ್ರಶ್ನೆ ಏನಿದೆ ತಾವು ಕೇಳಿ. ನನಗೆ ಆಕ್ಚುಲಿ ನಾನು ಅಂದ್ರೆ ನಮ್ಗೆ ಹಳ್ಳಿ ಸಂಬಂಧ ಕೂಡ ಇಲ್ಲ, ಅಂದ್ರೆ ಯಾರು ಗೊತ್ತಿರೋರು ಯಾರು ಹಳ್ಳಿನಲ್ಲಿ ಇಲ್ಲ. ಸೊ ಹಾಗಾಗಿ ಇವಾಗ ನನಗೆ ಆತರ ಫಾರ್ಮರ್ಗೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ಹೇಗ್ ಮಾಡೋದು, ಏನಾದ್ರೂ ವ್ಯವಸ್ಥೆ ಇದೆಯಾ, ಈ ಪಾಸಿಟಿವ್ ಇಂಪ್ಯಾಕ್ಟ್ ನ ಹೆಂಗೆ ನಾನು ತಗೊಂಡ್ ಬರೋದಕ್ಕೆ ನನ್ನಿಂದ ಏನ್ ಸಹಾಯ ಮಾಡಕ್ಕಾಗುತ್ತೆ ಅಂತ ತಿಳಿಬೇಕಾಗುತ್ತೆ. ಓಕೆ, ಶ್ರೀಲಕ್ಷ್ಮಿ ಅವರೇ ನಮಸ್ಕಾರ. ಸೊ ನಮ್ಮಲ್ಲಿ ಬೇಕಾದಷ್ಟು ನಾವು ಇನಿಷಿಯೇಟಿವ್ಸ್ನ ಇದಕ್ಕೆ ಅಂತ ಮಾಡಿದ್ದೀವಿ. ಸೊ ಒಂದು ಸ್ಪಾನ್ಸರ್ ಕಾಫ್, ಪೃಥ್ವಿ ಅವ್ರು ಹೇಳ್ದಂಗೆ. ಸೊ ನೀವು ವೆಬ್ಸೈಟಲ್ಲಿ ಹೋಗಿ ನೀವು ಏನೇ ಕಾಂಟ್ರಿಬ್ಯೂಟ್ ಮಾಡಿದ್ರೂ ಅದು ನಮ್ಮ ರೈತರನ್ನ ಪಾಲನೆ ಪೋಷಣೆ ಅದಕ್ಕೋಸ್ಕರ ಹೋಗುತ್ತೆ. ಅದು ಒಂದು ವಿಧ. ಇನ್ನೊಂದು, ನಮ್ಮಲ್ಲಿ ಬೇಕಾದಷ್ಟು ಇವೆಂಟ್ಸ್ ಮಾಡ್ತೀವಿ. ಗೋಶಾಲೆಗಳಲ್ಲಿ CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೀವಿ, ಸೊ ಅದರ ಇವೆಂಟ್ಸ್ ಕಂಡಕ್ಟ್ ಮಾಡ್ತೀವಿ. ಗೋಶಾಲೆಗೆ ಕರ್ಕೊಂಡು ಹೋಗಿ ಗೋಶಾಲೆಗಳಲ್ಲಿ ಹೇಗೆ ರೈತರು ಜೀವನ ಮಾಡ್ತಾರೆ, ಹಸುಗಳನ್ನು ಹೇಗೆ ಸಾಕ್ತಾರೆ, ಅದನ್ನು ಪಾಲನೆ ಪೋಷಣೆಗೆ ಏನು ಬೇಕಾಗತ್ತೆ. ಆ್ಯಂಡ್ ದೆನ್ ವಿ ಟಾಕ್ ಅಬೌಟ್ ಸರ್ಕ್ಯುಲರ್ ಎಕಾನಮಿ ಅಲ್ಲ, ಸೊ ಅದೆಲ್ಲ ಹೇಗೆ ಕೆಲಸ ಮಾಡುತ್ತೆ, ನಾವು ಸೆಲ್ಫ್ ಸಸ್ಟೈನ್ಡಾಗಿ ಹೆಂಗಿರ್ಬೋದು, ಅದೆಲ್ಲನೂ ವಿ ಕಂಡಕ್ಟ್ ಇವೆಂಟ್ಸ್, CSR ಇವೆಂಟ್ಸ್ ಮಾಡಿ ಕಾರ್ಪೊರೇಟ್ಸ್ಗಳಿಗೂ ಕೂಡ ತಲುಪಿಸ್ತಾ ಇದ್ದೀವಿ.
ದಟ್ ಮೀನ್ಸ್ ನೀವು ಯಾವುದಾದ್ರೂ ಆರ್ಗನೈಸೇಷನ್ಗೆ ಅಟ್ಯಾಚ್ ಆಗಿದ್ದರೆ ನೀವು ಇಂಥ ಇನಿಷಿಯೇಟಿವ್ಸಲ್ಲಿ ಪಾಲ್ಗೊಳ್ಳೋಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಥರ ಅಥವಾ ನಮ್ಮಲ್ಲಿ ವಾಲಂಟಿಯರ್ ಆಗಿ ಕೂಡ ನೀವು ಸೇರ್ಕೋಬೋದು. ಸೊ ದಟ್ ನಾವು ಏನೇ ಇನಿಷಿಯೇಟಿವ್ ಮಾಡಿದ್ರು, ಏನೇ ಇವೆಂಟ್ ಮಾಡಿದ್ರೂ ಅದರಲ್ಲಿ ನಿಮ್ಮ ಸಮಯನ ಕೊಟ್ಟು ಗೋವುಗಳ ಸೇವೆನ ಮಾಡ್ಬೋದು. ಸೊ ಇದು ನಮ್ಮ ಉದ್ದೇಶ. ಬಹಳ ಚೆನ್ನಾಗಿ ಅಶ್ವಿನಿ ಅವರು ಹೇಳಿದ್ರು. ನೋಡಿದ್ರ ವೀಕ್ಷಕರೇ, ನಾವು ಈ ನಡೆಯುವಂತಹ ಜನವರಿ 7 ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿ ನಡೆಯುವಂತಹ ವಾಕ್ ಟು ಹೀಲ್ ಅನ್ನುವಂತಹ ಒಂದು ವಾಕಥಾನ್, ಒಂದು ಆರೋಗ್ಯದ ನಡಿಗೆ, ಈ ಒಂದು ಕಾಸ್ ಏನಿದೆ, ಉದ್ದೇಶ ಏನಿದೆ, ಹಸು ಸಂರಕ್ಷಣೆ, ಪರಿಸರದ ಸಂರಕ್ಷಣೆ, ಯಾರು ಕೃಷಿಕರಿದ್ದಾರೆ ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ತರುವಂತಹ ಬದಲಾವಣೆ ಇತ್ಯಾದಿ ಉನ್ನತ ಉದ್ದೇಶ ಇಟ್ಕೊಂಡು ಗೋಪಾಲ್ಸ್ ಈ ಒಂದು ಸಂಸ್ಥೆ ಸ್ವಯಂ ಪ್ರೇರಿತರಾದಂತಹ ವಾಲಂಟಿಯರ್ಸಿಂದ ಆಗಿರುವಂತಹ ಈ ಸಂಸ್ಥೆಯಿಂದ ಆಗಿರುವಂತಹ ಒಂದು ಇನಿಷಿಯೇಟಿವ್. ಇದರಲ್ಲಿ ನಾವೆಲ್ಲರೂ ಕೂಡ ನಮ್ಮ ತನು ಮನು ದನಗಳಿಂದ, ನಾನು ಹೇಳಿದಂಗೆ ಕೈ ಮಾತ್ರ ಅಲ್ಲ, ಕಾಲು ಕೂಡ ಜೋಡಿಸ್ಕೊಂಡು ನಾವೆಲ್ಲ ಸಿದ್ಧವಾಗಿ ವಾಕಿಂಗ್ ಮಾಡೋದಕ್ಕೆ ತಯಾರಾಗೋಣ. ಅಷ್ಟೇ ಅಲ್ಲ, ಇದು ಅವತ್ತಿನ ಕಾರ್ಯಕ್ರಮ ಒಂದು ನಾಂದಿ, ಈ ಒಂದು ಇನಿಷಿಯೇಟಿವ್ಗೆ ಒಂದು ಪ್ರೇರಣೆ ಕೊಡುವಂತಹ ಕಾರ್ಯಕ್ರಮ. ಬಟ್ ಅವತ್ತು ನಾವು ಸ್ಫೂರ್ತಿಯನ್ನು ತಗೊಂಡು ಅದನ್ನು ಉಳಿಸ್ಕೊಂಡು ನಾವು ಹಸು ಸಂರಕ್ಷಣೆ ಓವರಾಲ್ ಆಗಿ, ಅಂದರೆ ಹಸು ಅಂತ ಹೇಳೋದು ಕೂಡ ತಪ್ಪು, ಗೋ ಅಂತಲೇ ಹೇಳೋದು ತುಂಬ ಉತ್ತಮವಾದಂತಹ ಪದ ಅಂತ ಹೇಳ್ಬೋದು. ಅದಕ್ಕೆ ಗೋಪಾಲ್ಸ್ ಅಂತ ಅವ್ರು ಇಟ್ಟಿದ್ದಾರೆ. ಸೊ ಗೋಮಾತೆಯ ಒಂದು ಸಂರಕ್ಷಣೆ ಹಾಗೂ ಅದು ಮುಖಾಂತರ ನಾವು ಕೊಡೋದ್ರಿಂದ ಹಸುವಿಗೆ ಏನಾಗುತ್ತಲ್ವ, ನಮಗೆ ವಾಪಸ್ ಬರೋದು, ನಮಗೆ ಒಳ್ಳೆ ಆರೋಗ್ಯ ಬರುತ್ತೆ, ನಮ್ಮ ಜೀವನ ಆನಂದಕರವಾಗಿರುತ್ತೆ. ಮತ್ತು ಅದರಲ್ಲೂ ನಮ್ಮ ಭಾರತೀಯ ತಳಿಗಳೇನಿದೆ ಅದರ ವಿಶೇಷ ನಾವು ಮಾತಾಡೋಕ್ಕೆ ಹೋದರೆ ಇನ್ನೂ ಭಾಳಷ್ಟು ಕಾರ್ಯಕ್ರಮ ಅದರ ಬಗ್ಗೆ ನಾವು ಮಾಡಬೇಕು. ಆಯುಷ್ ವಾಹಿನಿಯಲ್ಲಿ ಭಾಳಷ್ಟು ಕಾರ್ಯಕ್ರಮ ಕೂಡ ಇದರ ಬಗ್ಗೆ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಹಾಗಾಗಿ ಇದರ ಒಂದು ವಿಶೇಷತೆ ಇದೆಲ್ಲ ನಾವು ತಿಳ್ಕೊಳ್ಳೋಕ್ಕೆ, ನಾವು ಈ ಪ್ರಯೋಜನ ಪಡಲಿಕ್ಕೆ ನಾವೆಲ್ಲರೂ ಜನವರಿ 7 ಕಬ್ಬನ್ ಪಾರ್ಕಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಬೆಳಗ್ಗೆ 6 ಗಂಟೆಗೆ ನಾವೆಲ್ಲರೂ ಸೇರಬೇಕು. ತಾವೆಲ್ಲರೂ ಕೆಳಗೆ ಕೊಟ್ಟಿರುವಂತಹ ನಂಬರ್ನ ನೀವೆಲ್ಲರೂ ನೋಟ್ ಮಾಡ್ಕೊಳ್ಳಿ, ಸ್ಕ್ರಾಲಲ್ಲಿ ಬರುವಂತಹ ನಂಬರ್ ನೋಡ್ಕೊಳ್ಳಿ. ಮತ್ತು ವೆಬ್ಸೈಟ್ vgopals.com, vgopals.com, ವಿ ಅಂದರೆ WE ಅಂದರೆ ನಾವು, vgopals WEGOPALS.com ಅನ್ನುವಂಥ ವೆಬ್ಸೈಟಲ್ಲೂ ಕೂಡ ನೀವು ರಿಜಿಸ್ಟರ್ ಮಾಡಿಕೊಳ್ಳುವಂತಹ ಸೌಲಭ್ಯ ಇರುತ್ತೆ. ಹಾಗೂ ನಿಮಗೆ ವಾಟ್ಸಪ್ ಇತ್ಯಾದಿಗಳಲ್ಲಿ ಸರ್ಕ್ಯುಲೇಟ್ ಆಗ್ತಿರುತ್ತೆ. ನಮಗೆ ಗೊತ್ತಿರುವಂಥದ್ದನ್ನು ನಾವು ಭಾಳ ಜನಕ್ಕೆ ಅದನ್ನು ಶೇರ್ ಮಾಡ್ಕೊಳ್ಳೋಣ. ನಿಮ್ಮ ಗ್ರೂಪ್ಗಳಲ್ಲಿ ನಿಮ್ಮ ಕಮ್ಯುನಿಟಿ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಆಫೀಸ್ ಇರ್ಬೋದು, ವಿದ್ಯಾರ್ಥಿಗಳಾದರೆ ಕಾಲೇಜ್ ಸರ್ಕಲ್ ಇರ್ಬೋದು, ಇದರ ಬಗ್ಗೆ ಎಲ್ಲರಿಗೂ ಹೇಳೋಣ. ಇದು ಉತ್ತಮವಾದಂತಹ ಮಾಸ, ಧನುರ್ಮಾಸ. ಮಾಸಾನ ಮಾರ್ಗಶೀರ್ಷೋಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅಂತಹ ಧನುರ್ಮಾಸ, ಅದರಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎಲ್ಲರೂ ಎದ್ದೇಳಿ ನಾವೆಲ್ಲ ಯೋಗ ಸಾಧನೆ, ವಾಕಿಂಗ್ ಇತ್ಯಾದಿ ಮಾಡಬೇಕು. ಅದಕ್ಕೆ ಆಗಿನ ಕಾಲದಲ್ಲಿ ನಗರ ಸಂಕೀರ್ತನೆಲ್ಲ ಮಾಡ್ತಿದ್ರು. ಈ ಒಂದು ಆಧುನಿಕ ರೀತಿಯಲ್ಲಿ ನಾವು ವಾಕ್ ಟು ಹೀಲ್ ಅಂತ ವಾಕಥಾನನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ಎಲ್ಲರೂ, ನಾನಂತೂ ಖಂಡಿತ ಅವತ್ತು ಬರ್ತೀನಿ. ಪೃಥ್ವಿ ಅವರು ನೀವು ಬರ್ತಿರ್ತಾನೆ, ಅಶ್ವಿನಿ ಅವರು ಬರ್ತಿರ್ತಾನೆ, ನೀವೆಲ್ಲರೂ ಬರ್ತಿರ್ತಾನೆ. ನಾವೆಲ್ಲರೂ ಸೇರ್ಕೊಳ್ಳೋಣ. ಜನವರಿ 7 ಬೆಳಗ್ಗೆ 6 ಗಂಟೆಗೆ ಕಬ್ಬನ್ ಪಾರ್ಕಲ್ಲಿ ವಾಕ್ ಟು ಹೀಲ್.